ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ಪರಮಾನುಭವ ಬೋಧೆಯ ಮೊದಲನೆಯ ಸಂಧಿಯ ಕೊನೆಯ ಸೂತ್ರ ಅಧ್ಯಾರೋಪ ವಿಷಯವನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದ. ಜೀವಂಗೆ ಪಂಚಕ್ಲೇಶ ನಿರೂಪಣೆ ಮಾಡಿದ್ರು. ಯಾವ ಪಂಚಕ್ಲೇಶಗಳು? ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಅನ್ನುವಂತ ಪಂಚಕ್ಲೇಶಗಳಿಂದ ಏನಾಗಿದ್ರಿ? ಸಂಸಾರ ಪ್ರಾಪ್ತಿಯಾಗ್ಯದ. ಸಂಸಾರ ಅಂದ್ರೆ ಏನು ಈಶ್ವರಪ್ಪ? ಹುಟ್ಟು ಸಾವ್ರಿ ಗುರುಗಳೇ. ಸಂಸಾರ ಅಂದ್ರೆ ಏನು? ಹುಟ್ಟು ಸಾವು ನಿನ್ನೆ ಅದು ಹೇಳಿದ್ರೆ ಪಾಸ್ ಆಗ್ತಿದ್ದೆ, ನೀನು ಹೇಳಿಲ್ಲ. ಆಯ್ತು ನಿಮ್ ಗೋಳು ಅಂತಿದ್ದ, ಏನೋ ಹೇಳ್ಬಿಟ್ಟಿ, ಅಲ್ಲೇ ಫೇಲ್ ಮಾಡ್ಬಿಟ್ಟಿ. ನಿನ್ನೆ ಗುರುಗಳು ಬಂದಿದ್ರು, ಏನು ಅಚಾನಕ್ ಬಂದಿದ್ರು. ಸರ್, ಪಂಚಕ್ಲೇಶಗಳಿಗೆ ಒಳಗಾದವನು ಯಾವನು ಅವನೇ ಸಂಸಾರಿ. ಇದು ಹೇಳ್ಬೇಕಾಯ್ತು ಗುರುಗಳು ಕೇಳಿರಂತ ಅನಸ್ತ ಸರ್. ಅದ ಪಂಚಕ್ಲೇಶಗಳಿಗೆ ಒಳಗಾದವ, ಅದಕ್ಕೆ ಪಂಚಕ್ಲೇಶಗಳ ಜೀವನಿಗೆ ಸಂಸಾರ ಆಗಿ ಪ್ರಾಪ್ತಿ ಆಗೈತಿ. ಅವನ್ನ ಬಿಟ್ಟ ಕೂಡಲೇ ಮೋಕ್ಷ ಆಗ್ತದ. ಬೇರೆ ಮೋಕ್ಷಕ್ಕೆ ಏನು ಮಾಡ್ಬೇಕಾಗಿಲ್ಲ, ಪಂಚಕ್ಲೇಶಗಳಿಂದ ಮುಕ್ತನಾಗ್ಬೇಕಾಗಿ. ಪಂಚಕ್ಲೇಶಗಳಿಂದ ಯುಕ್ತನಾದ ಜೀವನಿಗೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಎಂಬ 3 ತಾಪತ್ರಯಗಳು ಒದಗುತ್ತವೆ ಎಂದು ಹೇಳುತ್ತಾರೆ. ತನುವಿದು ಆನು ಎಂಬ ಬಗೆಯಿಂದ ಜೀವಂಗೆ ಜನಿಪವು ಆ ತಾಪತ್ರಯಗಳು. ಈ ಶರೀರವು ನಾನು ಎಂದು ಅನ್ನುವ ಭಾವನೆಯಿಂದ ಜೀವಾತ್ಮನಿಗೆ ಆ ತಾಪತ್ರಯಗಳು 3 ತಾಪತ್ರಯಗಳು ಉತ್ಪನ್ನವಾಗುತ್ತವೆ. ತಾತ್ಪರ್ಯ: ಈ ದುಃಖಮಯವಾದ ಶರೀರವೇ ನಾನು ಅನ್ನುವ ಮೂಲಕ ಈ ಜೀವನಿಗೆ 3 ತಾಪಗಳು ತೋರುತ್ತವೆ. ಬಳಿಕ 3 ತಾಪಗಳ ಹೆಸರನ್ನು ನಾಮ ನಿರ್ದೇಶನ ಮಾಡ್ತಾನೆ. ಆಧ್ಯಾತ್ಮಿಕವು ಮತ್ತಂ ಆದಿ ಭೌತಿಕ, ಬಳಿಕ ಆದಿದೈವಿಕವೆಂಬ ಹೆಸರಿನ ಬಾಧೆ ತಾಪತ್ರಯಬಹುದು ಎಂದು ತಿಳಿ ಪಲ್ಲವಾದರೆ ಮೈತ್ರೇಯಿ ಮುದದಿಂದ. ಪಲ್ಲವ ಆದರೆ, ಪಲ್ಲವ ಅಂದ್ರೆ ಚಿಗುರು ಎಲೆ ಅಂತ. ಚಿಗುರು ಎಲೆ ಗತಿ ಅದಾವಂತ ತುಟಿಗೆ ಹೋಗ್ಬೇಡ್ರಿ ಅಂತ ಅರ್ಥ. ಲಕ್ಷಣ ಒಳ್ಳೆ. ಇದು ಎದಕ್ ಬೇಕು ಲಕ್ಷಣ? ಇದು ತುಟಿ ಪಲ್ಲವ ಆದರೆ ಅಂದ್ರೆ ಸಂಸಾರಕ್ಕೆ ಬೇಕು. ಇಲ್ಲಿ ಎದಕ್ ಬೇಕು? ಇಲ್ಲಿ ಜ್ಞಾನಕ್ಕೆ ಏನ್ ಬೇಕು? ಒಳ್ಳೆ ಅಧಿಕಾರತ್ವ ಬೇಕು. ಅಲ್ಲೇ ಸಂಸಾರಕ್ಕೆ ಬೇಕು ಬಿಡ್ರಿ, ವರ್ಣನೆ ಮಾಡ್ರಿ, ಬ್ಯಾಡ ಅನ್ನಂಗಿಲ್ಲ ಅಂತಾರೋ. ಇಲ್ಲಿ ತುಟಿ ಪಲ್ಲವ ಆದರೆ ಅಂದ್ರೆ ಏನರ್ಥ? ಒಳ್ಳೆ ಜಿಜ್ಞಾಸು ಅಂತ ಅರ್ಥ. ಶಾಸ್ತ್ರಕ್ಕೆ ವೈರಾಗ್ಯವನ್ನ ಏನು ಶಮತಮಾದಿ ಸದ್ಗುಣ ಸಂಪತ್ತಿಯನ್ನು ಹೊಂದಿ ಇದೇ ವಿಷಯ ಬೇಕು ನನಗಂತ ಕೇಳಕತ್ತಾಳಲ್ಲ, ಆಕೆ ಪಲ್ಲವಾದರೆ. ಅಲ್ಲಿ ಆಕೆ ಸಂಸಾರಕ್ಕೆ ಅನುಕೂಲ ಆಕಳ, ಇಲ್ಲಿ ವೇದಾಂತ ಶಿಕ್ಷಣಕ್ಕೆ ಅನುಕೂಲ ಆಗ್ತದೆ ಶಿಷ್ಯ ಹಿಂಗಿದ್ರ. ಏ ಮೈತ್ರಾದೇವಿ ಕೇಳು, ಆಧ್ಯಾತ್ಮಿಕ ಅಂದ್ರೆ ಶರೀರ ಮನಸ್ಸು ಇವುಗಳ ಮೂಲಕ ತೋರುವ ದುಃಖವು ಆಧ್ಯಾತ್ಮಿಕ ದುಃಖ. ಆದಿಭೌತಿಕ ಅಂದ್ರೆ ಶೀತ, ವಾತ, ಸರ್ಪ, ವ್ಯಾಘ್ರದಿಂದ ತೋರುವ ದುಃಖವು. ವಿಚಾರ ಚಂದ್ರೋದಯದ ಹೇಳ್ತಾರ ನೋಡ್ರಿ, ಆತ್ಮನನ್ನು ಆಶ್ರಯ ಮಾಡಿಕೊಂಡಿರುವ ಸ್ಥೂಲ ಸೂಕ್ಷ್ಮ ಶರೀರಗಳು ಅಧ್ಯಾತ್ಮವೆನಿಸುತ್ತವೆ. ಈ ಸಂಬಂಧಗಳಿಂದ ತೋರುವ ದುಃಖ ತಾಪತ್ರಯಗಳು ಆಧ್ಯಾತ್ಮಿಕ ತಾಪಗಳೆಂದೆನಿಸುತ್ತವೆ. ಸೂಕ್ಷ್ಮ ಮತ್ತು ಸ್ಥೂಲ ಶರೀರದಲ್ಲಿ ತೋರುವಂತಹ ದುಃಖಗಳಿಗೆ ಏನಂತಾರ್ರಿ? ಆಧ್ಯಾತ್ಮಿಕ ದುಃಖ ಅಂತಾರ. ಅಧ್ಯಾತ್ಮ ಅಂದ್ರೆ ಇಲ್ಲೇ ಶರೀರ ಅಂತ ಅರ್ಥ. ಅಲ್ಲಿ ಅಜ್ಞಾನ ಕಾಲದಾಗ ಶರೀರ ಅಂತ ತಿಳ್ಕೊಂಡಿವ. ನಿಜವಾಗಿ ಅಧ್ಯಾತ್ಮ ಅಂದ್ರೆ ಆತ್ಮವಿದ್ಯೆ. ಅದ್ರಾಗ ಮತ್ತ ಆಧ್ಯಾತ್ಮಿಕದಾಗ ಆದಿ ಮತ್ತು ವ್ಯಾಧಿ ಅಂತ 2 ಮಾಡ್ತಾರ. ವ್ಯಾಧಿ ಅಂದ್ರೆ ಶರೀರದಲ್ಲಿ ತೋರ್ತಾವ ಕೆಲವೊಂದು ರೋಗಗಳು, ಕೆಲವೊಂದು ಆದಿ ಅಂದ್ರ ಮನಸ್ಸಿನಾಗ ತೋರ್ತಾವ. ಮನಸ್ಸು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟದ, ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂತ ಶರೀರದ ಇದು ಸ್ಥೂಲ ಶರೀರ. ಅಲ್ಲಿ ತೋರುವಂತ ದುಃಖ ಆಧ್ಯಾತ್ಮಿಕ ದುಃಖಕ್ಕೆ ವ್ಯಾಧಿ ಅಂತ. ಯಾರು ಅಲ್ಲ ಇತ್ಲಾಗ ದಿವ್ಯಾನಂದ್ರ ಏನ್ ಹೇಳ್ತಾರ? ಇಲ್ರಿ ಜರ ಇಲ್ಲ.
ಮತ್ ಮ್ಯೂಟ್ ಮಾಡ್ರಿ, ಅದನ್ಯಾಕೆ ಓಪನ್ ಮಾಡಿರಿ, ಡಿಸ್ಟರ್ಬೆನ್ಸ್ ಆಗತೈತಿ. ಬಳಿಕ ಅನಂತರ ಆದಿ ದೈವಿಕ ಅಂದ್ರೆ ನರಕ ನಾಕಗಳಿಂದ ಆಗುವ ದುಃಖ. ಆದಿ ಭೌತಿಕ ಅಂದ್ರೆ ಶೀತ, ವಾತ, ಸರ್ಪ, ವ್ಯಾಘ್ರದಗಳಿಂದ ತೋರುವ ದುಃಖ. ಆದಿ ದೈವಿಕ ಅಂತಂದ್ರೆ ನರಕ ನಾಕಗಳಿಂದ ಆಗುವ ದುಃಖ. ಈ ಮೂರು ತಾಪತ್ರಯಗಳು ಇರುತ್ತವೆ ಎಂದು ಮುದದಿಂದ ತಿಳಿ ಅಂದ್ರೆ ಪ್ರೀತಿಯಿಂದ ತಿಳಿ. ಅಲ್ಲಿ ವರ್ಣನೆ ಮಾಡ್ತಾರ ಅವ್ರ ಮುಂದ. ಆಧ್ಯಾತ್ಮಿಕ ದುಃಖ ಅಂದ್ರೆ ಏನು, ಆದಿ ಭೌತಿಕ ದುಃಖ ಅಂದ್ರೆ ಏನು, ಆಮ್ಯಾಗ ಆದಿ ದೈವಿಕ, ಆದಿ ಭೌತಿಕ ಅಂದ್ರೆ ಎಲ್ಲ ಹೇಳ್ತಾರ. ಆ ಆಧ್ಯಾತ್ಮಿಕ ದುಃಖವನ್ನು ವರ್ಣಿಸುತ್ತಾರೆ. ತನುವಿನ ರುಜೆ, ತನುವಿನ ರುಜೆ ಮನಸ್ಸಿನ ವೇದನೆಗಳು ಹಾಗೆ ತರಗಿದು ಆಧ್ಯಾತ್ಮಿಕವೆನಿಸುವ ಘನತಾಪವದು ತನುತಾನೆಂಬ ಭ್ರಮೆಯಿಂದ ಜನಿಸುತ್ತಿರುಪವು ಜೀವನೋಳು ನೋಡು. ಶರೀರದ ರೋಗ, ಮನಸ್ಸಿನ ವೇದನೆಗಳು ಉಂಟಾಗಲು ತನಗೇ ಆದವು ಅಂತ ತಿಳ್ಕೊತಾನಲ್ಲ, ಆಧ್ಯಾತ್ಮಿಕ ಎನಿಸಿಕೊಳ್ಳುವ ಘನತಾಪ ಅಂದ್ರೆ ಭಯಂಕರವಾದ ದುಃಖವು. ಇದು ಶರೀರವೇ ನಾನೆಂಬ ವಿಪರೀತ ಭಾವನೆಯ ಮೂಲಕ ಜೀವನಲ್ಲಿ ಹುಟ್ಟುತ್ತಿರುತ್ತವೆ. ಅವು ಶರೀರಕ್ಕೆ ಮತ್ತು ಮನಸ್ಸಿಗೆ ಸಾಧಾರಣ ಕಾಮನ್. ಅದು ಈ ಮನಸ್ಸಿಗೆ ದುಃಖ ಆಗ್ಲಿ, ಶರೀರ ರೋಗ ಬರಬಾರ್ದು ಅಂದ್ರೆ ಯಾರಿಗೂ ಆಗಂಗಿಲ್ರಿ. ಅವು ರೋಗಗಳ ಬೀಡವು. ಶರೀರ ಮನಸ್ಸು ರೋಗ ಬರೋದ. ಆತ್ಮನಿಗೆ ರೋಗ ಯಾವಾಗಲೂ ಬರಂಗಿಲ್ಲ. ಮತ್ತೆ ಶರೀರಕ್ಕೆ ಬಂದಾಗ, ಮನಸ್ಸಿಗೆ ರೋಗ ಬಂದಾಗ ನನಗ ಬಂದೈತಲ್ಲ, ಇದು ಆಧ್ಯಾತ್ಮಿಕ. ಇದೇನದ ಅಂದ್ರೆ ಅಧ್ಯಾತ್ಮಿಕ ಸಂಬಂಧ. ನೋಡ್ರಿ ಹೆಂಗದ. ಶರೀರಕ್ಕೆ ರೋಗ ಬಾರದೆ ಇರೋದಿಲ್ಲ, ಮನಸ್ಸಿಗೂ ರೋಗ ಬಾರದೆ ಇರೋದಿಲ್ಲ, ಆತ್ಮನಿಗೆ ರೋಗ ಇಲ್ಲವೇ ಇಲ್ಲ. ಹಂಗಾರ ರೋಗ ಯಾರಿಗ ಬಂದೈತಿ? ಶರೀರಕ್ಕ, ಮನಸ್ಸಿಗೆ ಬಂದದ. ಇವೇನಂತಾನ? ಶರೀರಕ್ಕೆ ರೋಗ ಬಂದೈತಿ ಅಂದ್ರ ನನಗ ಬಂದೈತಿ ಅಂತ. ಮನಸ್ಸಿನಾಗ ಏನಾರ ದುಃಖ ಆದ್ರ ನನಗ ದುಃಖ ಆತು ಅಂತ. ಹಂಗಾರ ಜ್ಞಾನ ಆದ್ಮ್ಯಾಗ ಮನಸ್ಸಿಗೆ, ಈ ಶರೀರಕ್ಕೆ ದುಃಖ ಬರ್ತೈತಿಲ್ಲೋ, ಶರೀರಕ್ಕೆ ರೋಗ ಬರ್ತಾವಿಲ್ಲೋ, ಮನಸ್ಸಿಗೆ ದುಃಖ ಆಗ್ತೈತಿಲ್ಲೋ. ಜ್ಞಾನ ಆದ ನಂತರ ಮನಸ್ಸಿಗೆ ದುಃಖ ಆಗ್ಲಿ, ಶರೀರಕ್ಕೆ ರೋಗ ಆಗ್ಲಿ ಬರ್ತಾವ ಇಲ್ರಿ? ಬರ್ತಾವ ಸರ್, ಬರ್ತಾವ. ಮತ್ತ ಜ್ಞಾನದಿಂದ ಏನ್ ಫಲ ಅಂತ ಕೇಳ್ತೀರೇನು? ಜ್ಞಾನಕ್ಕಿಂತ ಮೊದಲ ಶರೀರಕ್ಕ ರೋಗ, ಮನಸ್ಸಿಗೆ ದುಃಖ ಆಗ್ತಿತ್ತು. ಈಗ ಜ್ಞಾನ ಆದ್ಮ್ಯಾಗನು ಮತ್ತ ಶರೀರಕ್ಕ ರೋಗ, ಮನಸ್ಸಿಗೆ ದುಃಖ ಆಗ್ತೈತಂದ್ರ ನಿಮ್ಮ ಜ್ಞಾನದಿಂದ ಏನ್ ಲಾಭ ಅಂತ ಕೇಳ್ತೀರೇನಿಲ್ಲ? ಅವ್ ಶರೀರಕ್ಕಂತ ತಿಳ್ಕೊತೇವೆ ಅಷ್ಟೇ ರೀ. ನನಗಿಲ್ಲ, ನಮಗಿಲ್ಲ ಅಂತ ತಿಳ್ಕೊಂಡ್ರ ಅದರಿಂದ ಏನಾಯ್ತು? ದುಃಖ ನಿವೃತ್ತಿ ಆಕತ್ರಿ. ಆಗ್ತತೆ? ಆಕತ್ರಿ. ಹೆಂಗ ಹೇಳ್ರಿ ಒಂದು ಉದಾಹರಣೆ? ನೆರೆಮನೆಯಲ್ಲಿ ಸತ್ತಾಗ ದುಃಖ ಆಗೋದಿಲ್ಲ, ಹಂಗ ಅನಿಸ್ತೈತ್ರಿ. ಜಾಣ, ನೆರೆಮನೆ ಒಳಗೆ ಕರೆಕ್ಟ್ ಎಕ್ಸಾಂಪಲ್ ಹೇಳಿದ್ರು. ನೆರೆಮನೆಗೆ ದುಃಖ, ಯಾರೋ ಸತ್ತಿರ್ತಾರ, ಇವ ಹೋಗಿ ಬುದ್ಧಿ ಹೇಳಿ ಬರ್ತಾನ, ಮನುಷ್ಯಾಗ ಬರದ ಏನು ಮರಕ್ ಬರ್ತತೇನ್ರಿ, ಧೈರ್ಯ ತೋಡ್ರಿ ಅಂತ ಧೈರ್ಯ ಹೇಳಿ ಬರ್ತಾನ. ಇವ್ರ ಮನ್ಯಾಗ ಆದಾಗ ಅಳ್ತಾನ, ಮತ್ತ ಅವ ಬಂದು ಹೇಳ್ಬೇಕಂತ. ಅಲ್ಲ, ಅವ್ರ ಮನ್ಯಾಗ ಹಂಗ ಇರ್ಬೇಕ್ರಿ. ಯಾರು ಮಂದಿ ಸಂಬಂಧ ಅತ್ತಾಗ ಮಾಡ್ಬೇಕಷ್ಟೇ ರೀ. ಅಲ್ಲಲ್ಲ, ಅತ್ತಾಗ ಮಾಡೋದಲ್ಲ. ಇವಾಗ ಬಾಜು ಮನ್ಯಾಗ ದುಃಖ ಆದಾಗ ಇವಾಗ ಏನ್ರ ಒಳಗ್ ದುಃಖ ಆಗೈತೇನೋ? ಇಲ್ಲ ಆಗೋದೇ ಇಲ್ರಿ. ಇಲ್ಲ, ಹಂಗಿಲ್ಲ. ಅದ ನಾಳೆ ಇವ ಅವ್ರ ಮನ್ಯಾಗ ಹೇಳ್ತಾನ, ಇಲ್ರಿ ದುಃಖ ಮನುಷ್ಯಗ್ ಬರದ ಏನ್ ಮನುಷ್ಯಾಗ ಬರದ ಏನ್ ಮರಕ್ ಬರ್ತೈತೇನಂತ ಏನೋ ಸಮಾಧಾನ ಹೇಳಿ ಬರ್ತಾನ. ಇವ್ರ ಮನ್ಯಾಗ ಯಾರೋ ತೀರ್ಕೊಂಡ್ರು, ಮುಂದೆ ಇವಂಗ ಅವಾಗ ದುಃಖ ಆಗ್ತೈತಿ ಇಲ್ಲೋ? ಆಗ್ಬಾರ್ದ್ರಿ. ದುಃಖ ಆಗ್ಬಾರ್ದು. ದುಃಖ ಆಗ್ಲಿಲ್ಲ ಅಂದ್ರೆ ನೀ ಜ್ಞಾನಿ, ದುಃಖ ಆಕೈತಿ ಅಂದ್ರೆ ಇನ್ನೂ ಅರ್ಧಂಬರ್ಧ ಜ್ಞಾನಿ ಅಂತ ಲೆಕ್ಕ. ಇನ್ನೂ ಸಂಪೂರ್ಣವಾಗಿ ವಾಸನಾ ತ್ಯಾಗ ಆಗಿಲ್ಲ ಅಂತ ಲೆಕ್ಕ. ಅದಕ್ಕೇನ್ ಕೊರತೆ ಅಂದ್ರೆ ಜ್ಞಾನ ಆಗಿರ್ತದ, ಮನನ ನಿಧಿಧ್ಯಾಸನ ಕೊರತೆ ಇರ್ತದ. ಮತ್ತೆ ಜ್ಞಾನದಿಂದ ಏನ್ ಫಲ ಅಂತ ಕೇಳಬೇಡ್ರಿ. ಪೂರ್ಣ ಸಾಧನೆ ಮಾಡ್ರಿ, ಪೂರ್ಣ ಫಲ. ಅರ್ಧ ಸಾಧನೆ ಮಾಡ್ರಿ, ಅರ್ಧ ಫಲ.
ಬರೀ ಶ್ರವಣ ಮಾಡೇವ್ರಿ ನಮಗ್ ಯಾಕೆ ದುಃಖ ಹೋಗ್ವಾಲ್ದು ಅಂತಾರ ಬಾಳ ಮಂದಿ ಅಂತಾರ. ನಮಗ್ ದುಃಖ ಯಾಕೆ ಹೋಗ್ವಾಲ್ದ್ರಿ, ಶರೀರಕ್ಕೆ ರೋಗ ಯಾಕೆ ಹೋಗ್ವಾಲ್ವ್ರಿ? ಶರೀರಕ್ಕೆ ರೋಗ ಯಾವಾಗ್ಲೂ ಯಾರು ಹೋಗ್ತಾವಂತ ಯಾರು ಹೇಳಿದ್ರಿ? ಶರೀರಕ್ಕೆ ರೋಗ, ಮನಸ್ಸಿಗೆ ದುಃಖ ಯಾವಾಗಲೂ ಖಾಯಂ ಇವು. ಇಲ್ಲ ಮುಂದೆ ಹೇಳ್ತಾರ ಅವ್ರು, ಇದ ಪದ್ಯದಾಗ ಐತ್ ನೋಡ್ರಿ. ತನ್ನು ರುಜೆ ಆಗರ ಅತಿ ದುಃಖ ಸಾಗರ, ಮುಂದೆ ಹೇಳೋರ್ ಅದಾರ, ಅದನ್ನ ಹೇಳ್ತಾರ. ಶರೀರದ ಸ್ವರೂಪ ಮತ್ತು ಮನುಷ್ಯನ ಸ್ವರೂಪ ಹೆಂಗ ಅದಾವ ಅಂದ್ರೆ ಒಂದಕ್ಕೊಂದು ದುಃಖ ಮತ್ತು ಜಡ್ಡು ಜಾಪತ್ರೆ ಶರೀರಕ್ಕೆ ಬರುದ ಅಂತ ಅದ್ರ ಸ್ವಭಾವ ಐತದು. ಈ ದೇಹವೇ ನಾನೆಂದು ವಿಪರೀತ ಜ್ಞಾನದ ಮೂಲಕ ಜೀವನಿಗೆ ಶರೀರ ಮತ್ತು ಮನಸ್ಸುಗಳ ಸಂಬಂಧಗಳಾಗದಾಗ ರೋಗ ಮತ್ತು ಚಿಂತೆ ಮೊದಲಾದ ದುಃಖಗಳು ತೋರುತ್ತವೆ. ಇದಕ್ಕೇನೆ ಆಧ್ಯಾತ್ಮಿಕ ದುಃಖವೆಂದು ಹೇಳುತ್ತಾರೆ. ಇನ್ನು ಆದಿಭೌತಿಕ ದುಃಖದವನ್ನು ವರ್ಣನೆ ಮಾಡುತ್ತಾರೆ. ಸಕಲ ಭೂತಗಳಿಂದ ಉದಿಸಿ ತೋರುವ ದುಃಖ ನಿಕರಮಂ ಅದು ಆದಿ ಭೌತಿಕ ವಕ್ಕು. ಅಕಲಂಕಮತಿ ಕೇಳು, ಶೀತ ವಾತ ಅತಪ ಪ್ರಕರದಿಂದ ಆದ ನೋವದು ತಾನು. ಅಕಲಂಕಮತಿ ಕೇಳು, ಶುದ್ಧ ಬುದ್ಧಿ ಉಳ್ಳಂತ ಮೈತ್ರೇಯಿ ಕೇಳು ಅಂದಾಗ ಇಲ್ಲಿ ನೋಡ್ರಿ, ಶುದ್ಧ ಬುದ್ಧಿ ಉಳ್ಳಂತ ಮೈತ್ರೇಯಿ ಕೇಳ ಅಂತಾರ. ಅಕಲಂಕಮತಿ ಅಂತಾರಂದ್ರ ಪಲ್ಲವಾದರೆ ಅಂತಂದ್ರ ಅಲ್ಲಿನೂ ಅದ ತಗೋಬೇಕು ಅರ್ಥ. ಅಲ್ಲಿ ಲೌಕಿಕ ಅರ್ಥ ತಗೋಬಾರದು, ವಾಚ್ಯಾರ್ಥ ತಗೋಬಾರ್ದು. ಪಲ್ಲವಾದರೆ ಅಂದ್ರ ಚಿಗರೆಲೆ ಅಂತ ತುಟಿ ಉಳ್ಳಂತವಳೆ ಅಂತ ತಗೋಬಾರದು, ಇದ ತಗೋಬೇಕು. ಏನು? ಶುದ್ಧ ಬುದ್ಧಿ ಉಳ್ಳ ಮೈತ್ರೇಯಿ. ಇಲ್ಲಿ ವೇದಾಂತ ಶ್ರವಣಕ್ಕೆ ಏನ್ ಅನುಕೂಲ ಆಗ್ಬೇಕು ಅಂತಾವು ತಗೋಬೇಕು ಲಕ್ಷಣಗಳನ್ನು. ಅದು ಪಲ್ಲವಾದರೆ ಸಂಸಾರಕ್ಕೆ ಬೇಕು, ಅಲ್ಲಿ ಸಂಸಾರದ ತೋಡ್ರಿ, ಬೇಡ ಅನ್ನಂಗಿಲ್ಲ. ಅದನ್ನೇನು ಹೇಳೋದು ಅವಶ್ಯಕತೆ ಇಲ್ಲ, ನಮ್ಗೆ ಯಾರು ಹೇಳೋದು ಬೇಕಾಗಿಲ್ಲ. ಧಾರಾವಾಹಿ ಟಿವಿ ಸಿನಿಮಾದವರೇ ಹೇಳ್ಬಿಡ್ತಾರ, ನಿಮಗೆ ಗೊತ್ತಿಲ್ಲ ಅಂದ್ರೂ ಕಲಿಸ್ಬಿಡ್ತಾರ. ಇದನ್ನ ಕಲಸಾಕ್ ಕುಂತಾನಿವ ಗುರು. ಪಲ್ಲವಾದರೆ ಅಂದ್ರೆ ಶುದ್ಧ ಬುದ್ಧಿ ಉಳ್ಳ ಮೈತ್ರೇಯಿ ಕೇಳು ಅನ್ನುವಂತ ಅರ್ಥ ಹೇಳಾಕ ಇವ ಕುಂತಾನ. ಅಕಲಂಕಮತಿ ಉಳ್ಳಂತ ಮೈತ್ರೇಯಿ ಕೇಳು, ಆಲಿಸು. ಶೀತ ಚಳಿ, ವಾತ ಗಾಳಿ, ಅತಪ ಬಿಸಿಲು, ಇವುಗಳ ಪ್ರಖರದಿಂದ ಅವುಗಳ ಹೆಚ್ಚುವಿಕೆಯಿಂದ ಉಂಟಾದ ನೋವು, ಆ ದುಃಖವು ಎಲ್ಲ ಭೂತಗಳಿಂದ ಮತ್ತು ಅದು ಒಂದು ಎಲ್ಲ ಭೂತದ ಸರ್ಪ, ವ್ಯಾಘ್ರ, ಚೋರ. ಸರ್ಪ ಅಂದ್ರೆ ಹಾವು, ವ್ಯಾಘ್ರ ಅಂದ್ರೆ ಹುಲಿ, ಚೋರ ಅಂದ್ರೆ ಕಳ್ಳ. ಇವುಗಳಿಂದ ಉತ್ಪನ್ನವಾದ ತೋರುವಂತಹ ದುಃಖ ಏನದ ಅದು ಆದಿಭೌತಿಕ ಅಂತಾರೆ. ಕಣ್ಣಿಗೆ ಕಾಣ್ತಾವ್ರಿ ಇವು. ಯಾರು? ಕಳ್ಳನು ಕಾಣ್ತಾನ, ಕಣ್ಣಿಗೆ ಕಾಣ್ತಾನ. ಚೋರ, ವ್ಯಾಘ್ರನು ಕಣ್ಣಿಗೆ ಕಾಣ್ತದ. ಸರ್ಪ ಕಣ್ಣಿಗೆ ಕಾಣ್ತದ. ಕಣ್ಣಿಗೆ ಕಾಣುವಂತದ್ದು ಈ ಶರೀರ ಪಂಚಮಹಾಭೂತಗಳಿಂದ ನಮ್ಮ ಶರೀರ ಏನೈತಿ, ಈ ಶರೀರ ಬಿಟ್ಟು ಹೊರಗಿರ್ಬೇಕು, ಕಣ್ಣಿಗೆ ಕಾಣುವಂತವಿರ್ಬೇಕು. ಅವುಗಳಿಂದ ಬರುವಂತ ದುಃಖ ಏನದ? ಬಿಸಿಲು, ಚಳಿ, ಗಾಳಿ, ಇವುಗಳಿಂದ ಆಗುವಂತ ದುಃಖ ಏನತ್ತಲ್ಲ, ಇದಕ್ಕೆ ಏನ್ ಅನ್ಬೇಕ್ರಿ? ಇದಕ್ಕ ಆದಿಭೌತಿಕ ಅನ್ಬೇಕು. ಈ ಕಡೆ ಒಳಗಿಂದ ಹೊಂಟಾರ ಅವರು. ಆಧ್ಯಾತ್ಮಿಕ ಅಂದ್ರೆ ಶರೀರ ಮನಸ್ಸಿನಲ್ಲಿ ಕಾಣುವಂತ ದುಃಖ. ಅದರಿಂದ ಹೊರಗೆ ಬಂದ ಮೇಲೆ ಏನ್ ಕಾಣ್ತದ್ರಿ ಅಂತಂದ್ರೆ ಚಳಿ, ಗಾಳಿ, ಬಿಸಿಲು, ಆಮೇಲೆ ಕಣ್ಣಿಗೆ ಕಾಣುವಂತ ವ್ಯಾಘ್ರ, ಕಳ್ಳ, ಚೋರ, ಸರ್ಪ, ಚೇಳು. ನಮ್ಮ ಈ ಶರೀರವನ್ನ ಬಿಟ್ಟು ಹೊರಗೆ ಕಾಣುವಂತವು ಏನ್ ಅದಾವಲ್ಲ, ಅವು ಎಂತ ದುಃಖ ಅಂತಾರ್ರಿ? ಆದಿಭೌತಿಕ. ತಿಳ್ಕೊಡ್ರಿ, ಇಷ್ಟ ಅದ ಇದು. ಜಲ ಸಂಬಂಧವಾದ ಚಳಿ, ಅಗ್ನಿ ಸಂಬಂಧವಾದ ಬಿಸಿಲು, ವಾಯು ಸಂಬಂಧವಾದ ಬೀಸುವಿಕೆ ಇವುಗಳು ಹೆಚ್ಚಾಗಲು ತಾಪವಾಗುತ್ತದೆ. ಮತ್ತು ಭೂತ ಸಂಬಂಧಿ ಭೌತಿಕಗಳಾದ ಸರ್ಪ, ಸಿಂಹಾದಿಗಳಿಂದಲೂ ದುಃಖ ಆಗ್ತದೆ. ಇವುಗಳೆಲ್ಲವನ್ನ ಆದಿಭೌತಿಕ ದುಃಖಗಳೆಂದು ಕರೆಯುತ್ತಾರೆ. ಇನ್ನು ಮೂರನೇದ್ದು ಆದಿದೈವಿಕ. ಅದಕ್ಕಿಂತ ಹತ್ತತ್ ನೋಡ್ರಿ, ದೂರ. ಮೊದಲ ಶರೀರ, ಆಮೇಲೆ ಶರೀರದ ಕಣ್ಣಿಗೆ ಕಾಣುವಂತಾವು, ಆಮೇಲೆ ಈ ಕಣ್ಣಿಗೆ ಕಾಣ್ಲಾರದು ಹೇಳ್ತಾರ ನೋಡ್ರಿ. ದುಃಖಗಳು ಹಾಕವ, ಅವು ಯಾರ ನಮಗ್ ದುಃಖಕ್ಕೆ ಕಾರಣಗ ನಮಗ್ ತೋರುದೇ ಇಲ್ಲ. ಅವು ಹೇಳ್ತಾರೆ. ಈಗ ಆದಿದೈವಿಕ ದುಃಖಗಳನ್ನ ವರ್ಣನೆ ಮಾಡ್ತಾರ. ಭಯಪಾಟ್ ಮಾಡ್ಬೇಕು ಬೇಕಂದ್ರೆ.
ನರಕನಾಕಂಗಳಿಂದ ಅಮರರು ದೇವತೆಗಳು. ಅಮರರು ಉತ್ಪಾತದಿಂದ ದೊರಕೊಳ್ಳುವ ದುಃಖವು ಅಂತದು ತಾನು ಉರತರವೆನಿಪ ಆದಿದೈವಿಕ ತಾಪವೆಂದು ಅರುಣಾಬ್ಜ ಗಂಧಿ ನೀನರಿಯುವುದು. ನೋಡ್ರಿ ಇಲ್ಲಿ ಅರುಣಾಬ್ಜ ಗಂಧಿ ಅಂತ ಮತ್ತೊಂದು ವಿಶ್ಲೇಷಣೆ ಕೊಟ್ಟರಾಕಿ. ಏನಿದು ಅರುಣಾಬ್ಜ ಗಂಧಿ? ಕೆಂಪು ಕಮಲದ ಗಂಧದೋಪಾದಿಯಿಂದ ಸುಗಂಧಮಯವಾದ ಶರೀರವುಳ್ಳಂತ ಮೈತ್ರೇಯಿ. ಅಂದ್ರೆ ಇದನ್ನ ಇಲ್ಲಿ ಹೊರಗೆ ತಗೋಬಾರ್ದು. ಇಂಥ ಅಧಿಕಾರಿಗಳಿದ್ರೆ ಮಾಸ್ಟರ್ ಗುರುಗಳಿಗೆ ಹೇಳಾಕ್ ಮನಸ್ಸು ಬರ್ತದ, ಅದಕ್ಕ ಹಂಗ ತಗೊಂಡ್ರ ಅಲ್ಲಿ. ಮತ್ತೆ ಇದು ಲೌಕಿಕ ಅರ್ಥ ತಗೊಂಡ್ರೆ ಇದು ಸಂಸಾರಕ್ಕೆ ಅನುಕೂಲ ಆಗ್ತಾಳ ಸ್ತ್ರೀಯಕ್ಕೆ. ಕೆಂಪು ಕಮಲದ ಗಂಧದೋಪಾದಿಯಿಂದ ಸುಗಂಧಮಯವಾದಂತ ಶರೀರ ಉಳ್ಳಕ್ಕೆ ಅಂತಂದ್ರ ಸಂಸಾರ ಮಾಡಕ್ ಅನುಕೂಲ ಆಗ್ತಾಳ ಸ್ತ್ರೀಯಕ್ಕೆ. ಇಲ್ಲೇ ಸಂಸಾರ ಮಾಡಕ್ಕಲ್ಲ, ಇಲ್ಲಿ ಜ್ಞಾನವನ್ನ ತಿಳ್ಕೊಳ್ಳುವಂತ ಅಧಿಕಾರಿ ಇದ್ದಾಗ ಆ ರೀತಿ ಇವರು ಏನ್ ಮಾಡ್ತಾರ, ವಿಚಾರ ಮಾಡಕತ್ತಾರ. ಹೆಂಗಿದ್ಲಿಕ್ಕೆ ಅಂತಂದ್ರ ಮೈತ್ರಾದೇವಿ ಆಕೆ ನೋಡಿರ ಹೇಳ್ಬೇಕು, ವಿಷಯಗಳನ್ನ ಏನದಾವು ರಹಸ್ಯಗಳನ್ನ ಹೇಳಬೇಕು, ವೇದಾಂತದ ಡಿಂಡಿಮಗಳನ್ನ ಡಂಗುರವನ್ನ ಸಾರ್ಬೇಕು ಅನ್ನುವಂಗ ಅಷ್ಟು ಒಳ್ಳೆ ಅಧಿಕಾರಿ ಇದ್ಲು ಅಂತ ಅದು ವರ್ಣನೆ. ಒಬ್ಬರು ಗುರುಗಳು ಸರ ನಿಜಗುಣ ಶಿವಳಿಗಳು ಅವರು ತನ್ನ ಹೆಂಡತಿಗೆ ವರ್ತನೆಗೆ ಜಿಗುಪ್ಸೆಗೊಂಡ ಹಿಂತಿನ ಬಿಟ್ಟು ಬಂದ್ರು ಅಂತ ಹೇಳಿದ್ರು. ನಾ ಅದಕ್ಕೆ ಹೇಳಿ ಅವ್ರಿಗೆ ಪರಮಾನುಭವ ಬೋಧೆ ಗ್ರಂಥ ಓದ್ರಿ ಗುರುಗಳು, ನೀವು ಮೊದಲ ಓದಿ ಆಮೇಲೆ ಈ ಮಾತು ಹೇಳ್ರಿ ಅಂತ ಹೇಳೇನ್ರಿ. ನಾನ್ ಮೇಲೆ ಸಿಟ್ಟಾಗಿದ್ರು ಅವ್ರು. ಅವ್ರ ಎಂತ ಸ್ವಾಮಿಗಳಲ್ರಿ? ಹೌದ್ರಿ, ಸ್ವಾಮಿಗಳಲ್ರಿ, ನಮ್ಮತ್ತವ್ರ ಹಿಂಗ ಹೇಳೋವ್ರಿ. ಪಂಡಿತರು ಅಲ್ಲ, ಬಾಳ ಮಂದಿ ಅರ್ಥ ಮಾಡ್ತಾರ್ರಿ. ಸರ್ ಹಿಂಗ ಹೇಳಿದ್ರು. ಅವಾಗ ನಾವ್ ಪರಮಾನುಭವ ಬೋಧೆ ನೀವು ಓದಿರ ಅಂದ್ರ ಅಲ್ಲಿರುವಂತ ಶಬ್ದಗಳು ನಿಮ್ಗೆ ಯಾವಾಗೂ ಸಿಗುದಿಲ್ಲ. ಅದು ಓದಿ ಆಮೇಲೆ ನೀವ್ ಮಾತು ಹೇಳಿದ್ರೆ ನಾವ್ ಒಪ್ತೀವ್ರಿ ಅಂದಿವ್ರಿ. ಅವ್ರು ಸ್ವಲ್ಪ ಸಿಟ್ಟು ಮಾಡಿದ್ರು ನನಗೆ. ನಾವು ಇನ್ನೂ ನಮ್ಗೆ ಇದು ಹೇಳಾಕ ಬರ್ತಿದ್ದಿಲ್ರಿ, ಕೇಳಾಕ್ ಹೋಗಿದ್ದೆ ನಾನು. ಗೋಪುರಕೊಪ್ಪದಾಗ ಅಲ್ಲಿ ಸಿದ್ಧವೀರ ಮಠ ಅದ, ಸಿದ್ಧವೀರಪ್ಪನವ್ರು ಅಂತ ಆಗಿ ಹೋಗ್ಯಾರ. ಅವರು ಸುಮಾರು ಈಗ ಇತ್ತಿತ್ಲಾಗ 75 ಇಸ್ವಿಯಿಂದ ಈಚೆಗಡೆ ಪ್ರವಚನ ಮಾಡುವಂತವ್ರು, ಸಿದ್ಧಾರೂಢ ಪರಂಪರೆನೇ ಅದು. ಸಿದ್ಧವೀರಪ್ಪನವ್ರು ಅಂತಿದ್ರು. ನಮ್ ಗೋಪುರಕೊಪ್ಪದಾಗ ನಮ್ಮ ಮನಿ ಹತ್ರ ಅವ್ರ ಮನಿ, ಅವ್ರೊಂದು ಆಶ್ರಮ ಕಟ್ಟಿದ್ರು. ಅವಾಗೆಲ್ಲ ದೊಡ್ಡ ಹಿರಿಯರೆಲ್ಲ ಕೇಳಕ್ ಹೋಗ್ತಿದ್ರು. ನಾವು ಸಣ್ಣವರಿದ್ದಾಗ ಮುಂಜಾನೆ 6 ಗಂಟೆಗೆ ಗುಬೆ ಅಂತ ಹೋಗ್ತಿತ್ತು ಅವ್ರ ಆಶ್ರಮಕ್ಕೆ ಮಂದಿ. ಅವಾಗ ನಾವೇನು ಹೋಗ್ತಿದ್ದಿಲ್ಲ. ಆಮೇಲಿಂದ ನಾನು ಮುಂದೆ ನೌಕರಿ ಮ್ಯಾಗ ಹೋಗಿ ಬಂದು 92ನೇ ಇಸ್ವಿ 93ನೇ ಇಸ್ವಿಗೆ ನಾನು ಪ್ರವೇಶ ಆದೆ ಅಂತೂ ಶಾಸ್ತ್ರದಾಗ. ಅವಾಗ ಅಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಹೋದಾಗ ಅವ್ರು ಏನ್ ಮಾಡ್ತಿದ್ರು ಅಂದ್ರ, ಒಬ್ಬರ ಗುರುಗಳು ಇದ್ರು, ಸಿದ್ದನಗೌಡ್ರು ಅಂತ ಗುರುಗಳು ಇದ್ರು. ಅವಾಗ ಇಲ್ಲಿ ತಳ ಕೂತ್ಕೊಂಡು ನಾವು ದಿವಸ ಒಂದ ಶ್ಲೋಕ ಹೇಳ್ಬೇಕ್ರಿ, ಬಾಳ ಶ್ಲೋಕ ಹಿಂಗ ಪಿರಿಯಡ್ ಪೂರ ಹೇಳಂಗಿಲ್ಲ. ಇವತ್ತು ಇದು ನರಕ ನಾಕದಿಂದ ಹಿಡಿದು ನೀನ್ ಅರಿಯುವುದು ಅಂತೆಲ್ಲ ಇದಿಷ್ಟ ಬಗ್ಗೆ ಮಾತಾಡ್ಬೇಕ್ರಿ, ಯಾರ ಮಾತಾಡಿದ್ರು. ಅಂತ ಹೊತ್ನಾಗ ಅಲ್ಲಿ ಕುಂತ್ಕೊಂಡವ್ರು ಮತ್ತೆ ಇವತ್ತು ಹೋಗೇನಿ ನನಗೇನು ಗೊತ್ತಿಲ್ಲ ಅನ್ನೋಂಗಿಲ್ಲ, ನೀವ್ ಏನ್ ತಿಳಿತೈತೆ ಮಾತಾಡೋನವ್ರು. ಅಂದ್ರೆ ನೀವ್ ಮಾತಾಡ್ಕೊಂತ ಹೋದ್ರೆ ಅದು ನಿಮ್ಗ ಮನನ ಆಗ್ತದ ಅಂತ ಅವ್ರದ್ದು ಆ ಪರಂಪರೆ ಒಳಗೆ, ಸಿದ್ಧಾರೂಢ ಪರಂಪರೆ ಒಳಗ ಅದನ್ನ ಸಿದ್ಧಾರೂಢ ಪರಂಪರೆನ ಮಠ ಅದು ನಮ್ಮ ಮನೆ ಹತ್ರ ಇದ್ದಿದ್ದು ಗೋಪುರಕೊಪ್ಪದಾಗ. ಆ ಸಿದ್ಧಾರೂಢ ಪರಂಪರೆ ಇತ್ತಲ್ಲ, ನೀನು ಏನ್ ತಿಳಿತೈತಿ ಹೇಳೋನವ್ರು. ನನಗೆ ಏನು ಹೇಳಕ ಬರ್ತಿದ್ದಿಲ್ಲ. ಕನಿಕ ಏನ ಅದನ್ನ ಬುಕ್ ನೋಡಂಗ, ಇದನ್ನ ನೋಡಂಗಿಲ್ಲ, ಟೀಕಾಗ್ರಂಥ ನೋಡಂಗಿಲ್ಲ, ಅದು ಇದು ಗ್ರಂಥಾವಳಿ ನೋಡೇ ಹೇಳ್ಬೇಕು. ಹಿಂಗೊಂದು ಕಂಡೀಷನ್ ಇಟ್ಟಿದ್ರಲ್ಲಿ. ಒಬ್ಬವ MA ಆಗಿದ್ದು ಹುಡುಗಿದ್ದ, ಅವನು ನಮ್ಗಿಂತ ದೊಡ್ಡವನ ಬಿಡ್ರಿ, ಅವನು MA ಆದವ. ಅದು ಹಿಂಗ್ ಬರೋತ್ಕನ ಅವ ಎಲ್ಲಿ ಬಿಡವ, ಲೌಕಿಕ ವರ್ಣನೆ ಮಾಡವ ಏನ್ರಿ. ಈಗ ಅವನ ಕೈಯಾಗ ಪಲ್ಲವ ಆದರೆ ಅಂತ ಸಿಕ್ತು ಅಂತಂದ್ರ ಹಿಂಗ್ ವರ್ಣನೆ ಮಾಡವ ಅಂತಂದ್ರ, ಲೌಕಿಕ ಸಿನಿಮಾದಾಗ ಹೆಂಗ್ ವರ್ಣನೆ ಮಾಡ್ತಾನ ಹಂಗ್ ವರ್ಣನೆ ಮಾಡವ. ಅವಾಗ ಗೌಡ್ರು ಕೂತಿದ್ರಲ್ಲ ಮ್ಯಾಲಿ, ಮಂಗ್ಯ ತಳಗ್ ಬುಕ್ ನೋಡ ಬುಕ್ ನೋಡಿ ಹೇಳಂತಿದ್ರು. ಹಿಂಗ ಅದು ಏನದ, ಬಹಳ ಮಂದಿಗೆ ಹಂಗ ಆಗ್ತದ. ಪರಂಪರೆ ಗೊತ್ತಿಲ್ಲ, ನಮ್ಗೆ ಬರೀ ಶಬ್ದ ಜ್ಞಾನ ಐತಿ, ಅಲ್ಲಿ ನಮಗ ಅರ್ಥ ಜ್ಞಾನ ಇಲ್ಲ ಅಂದ್ರ ಹಂಗ ಅರ್ಥ ಮಾಡ್ತಾನ. ಈಗ MA ಗ್ರಾಜ್ಯುಯೇಟ್ ಕೊಟ್ರ ಅವ್ ಹಂಗ ಅರ್ಥ ಮಾಡ್ತಾನ, ಅವಾಗಿಲ್ಲಿ ಒಳಗಿನ ಅರ್ಥ ಗೊತ್ತಿಲ್ಲ. ಆಕ್ಚುಲಿ ಬರಿವಾಗ ಹಂಗ ಬರಿಬೇಕಾಗಿತ್ತಲ್ರಿ. ಹೆಂಗ ಈಗೇನ ನಮ್ ಇದು ಟೀಕಾ ಓದಾಕತ್ತೀರಿ, ತಾತ್ಪರ್ಯ ಓದಾಕತ್ತೀರಲ್ರಿ, ಅದ್ರಾಗೂ ಹಂಗ ಬರಿಬೇಕಾಗಿತ್ತೇನೋ ಅಂತ. ನೀವು ಬರೀರಿ ಪುಸ್ತಕ ಪ್ರಿಂಟ್ ಮಾಡ್ಸೋಣಂತ. ಅಲ್ಲ, ಮೊದಲು ಹಿಂಗ್ ಬರಿಬೇಕು, ಆಮ್ಯಾಗ ಲಕ್ಷಾರ್ಥ ಅಂತ ತಳ ಬರಿಬೇಕು. ಚಲೋ ರೀ, ಅದು ಬಾಳ ಮಂದಿಗೆ ಅನುಕೂಲ ಅಂದ್ರ ಹೆಚ್ಚು ಅನುಕೂಲ ಆಕತ್ರಿ, ಅನುಕೂಲ ಆಗ್ತದೆ.
ಇದು ಇದ್ದಂಗ ಬರೀದ ಆಮ್ಯಾಗ ಲಕ್ಷಾರ್ಥ ಬರಿಬೇಕು, ವಾಚಾರ್ಥ ಬರಿಬೇಕು ಮೊದಲ, ಆಮ್ಯಾಗ ಲಕ್ಷಾರ್ಥ ಬರಿಬೇಕು. ಶಿವಪುತ್ರ ಟೀಕಾದೊಳಗ ಬರ್ದಾರಲ್ರಿ ಲಕ್ಷಾರ್ಥನ ಬರ್ದಾರ ಅವ್ರು. ಲಕ್ಷಾರ್ಥ ಐತಿ. ವಾಚಾರ್ಥ ನೋಡಿದ್ರೆ ಅದ್ ಮತ್ತೆ ಲೌಕಿಕಕ್ಕೆ ಹೋಗ್ತದೆ. ಅದ ಅದ್ರ ವಾಚಾರ್ಥ ಹಿಂಗ್ ಮಾಡಿದ್ರು ಇದು ಲಕ್ಷಾರ್ಥಕ್ಕೆ ಇಲ್ಲಿ ತಗೋಬೇಕು, ಇದನ್ನ ಯಾಕೆ ತಗೋಬೇಕು ಅನ್ನುವಂಥದ್ದು ಅಲ್ಲಿ ಸಂಸಾರಕ್ಕೆ ಅಂತ ಹುಡುಗಿ ಅಂತ ಹೆಣ್ಮಗಳು ಬೇಕಾಗ್ಯಾಳ, ಇಲ್ಲೇ ಇಂಥ ವಿದ್ಯಾರ್ಥಿ ಬೇಕಾಗ್ಯಾನ, ಇಂಥ ಶಿಷ್ಯ ಬೇಕಾಗ್ಯಾನ. ಆ ಸಂದರ್ಭಕ್ಕೆ ಅದು ರುಚಿ, ಈ ಸಂದರ್ಭಕ್ಕೆ ಈ ರುಚಿ, ಹಿಂಗ್ ತಗೋಬೇಕು ಅದನ್ನ. ಅದೇನು ಕೆಟ್ಟ ಅಂತಲ್ಲ, ಅದು ಚಲೋನ ಐತಿ. ಪ್ರವೃತ್ತಿ ಮಾರ್ಗ, ಇದು ನಿವೃತ್ತಿ ಮಾರ್ಗ. ಅದನ್ನ ಟೀಕಾ ಮಾಡುವಂಗಿಲ್ರಿ, ಅದು ಚಲೋನ. ಅದು ಯೋಗ್ಯ ಧರ್ಮದ ಅಧೀನ ಇತ್ತಂದ್ರ ನೀನು ಧರ್ಮದ ಅನುಗುಣವಾಗಿ ನಿನ್ನ ಸ್ವಸ್ತ್ರೀಯಲ್ಲಿ ನೀನು ಆನಂದವನ್ನ ಅನುಭವಿಸಿದೆ ಅಂದ್ರೆ ಅದೇನು ತಪ್ಪೇನಿಲ್ಲಲ್ಲ. ಅದಕ್ಕೆ ವಾಚಾರ್ಥನು ತಗೋಬೇಕು, ಲಕ್ಷಾರ್ಥನು ತಗೋಬೇಕು. ಇಲ್ಲೇ ಏನದ, ಇಲ್ಲಿ ಶಾಸ್ತ್ರ ಏನ್ ನಡೆದದ ಅದಕ್ಕೆ ಹಂಚ್ಕೋಬೇಕು. ಕಿರಣ ಸರಿ. ನರಕ ನಾಕಂಗಳಿಂದ, ಸ್ವರ್ಗ ನರಕಗಳಿಂದ ಕಾಣ್ತಾವೇನ್ರಿ? ಸ್ವರ್ಗ ನರಕ ಕಾಣುದಿಲ್ಲ ನೋಡ್ರಿ. ವ್ಯಾಘ್ರ, ಚೋರ, ಹಾವು, ಚೇಳು ಕಣ್ಣಿಗೆ ಕಾಣ್ತಾವು, ದುಃಖ ಆಗ್ತದ ಅವುಗಳಿಂದ. ಆದ್ರೆ ಕಣ್ಣಿಗೆ ಕಾಣದಂತ ಕೆಲವೊಂದು ಮೂಲಗಳದಾವು, ಅವು ನರಕ ಮತ್ತು ಸ್ವರ್ಗ ನರಕಗಳು. ಅಮರರು ಅಂದ್ರೆ ದೇವತೆಗಳ ಉತ್ಪಾತದಿಂದ ಎತ್ತಿ ಕೆಳಗೆ ಒಯ್ಯುವುದರಿಂದ ಅಲ್ಲಿ ಸ್ವರ್ಗಕ್ಕೆ ಹೋದವ್ರಿಗೆ ಏನ್ ಮಾಡ್ತಾರ್ರಿ? ಪುಣ್ಯ ತೀರ್ಥಂದ್ರ ಕ್ಷಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಎಲ್ಲಿ ಬಂದದ್ರಿ ಇದು? ಗೀತಾ ರೀ, ಭಗವದ್ಗೀತಾ. ಕ್ಷಣೆ ಪುಣ್ಯ ತೀರ್ಥ ಅಂದ್ರ ಮರ್ತ್ಯ ಲೋಕ ಅಂದ್ರೆ ಭೂಲೋಕಕ್ಕ ಅದೇ ಅಪ್ಸರಾಸ್ತ್ರೀಯರು ಎಡಗಾಲೆ ಒದಿತಾರಂತ. ತಮ್ಮ ನಿಂದ ಪುಣ್ಯ ತೀರ್ಥಪ್ಪ, ನೀನು ಮರ್ತ್ಯ ಲೋಕಕ್ಕೆ ಹೋಗು ಅಂದಾಗ ಅಲ್ಲಿ ಏನು ಒದಿತಾರಲ್ಲ ಅವರು, ಇವ ಇಲ್ಲೇ ತಲೆ ಕೆಳಗೆ ಮಾಡಿ ಹೊಡ್ತಾರಂತ ನೋಡ್ರಿ. ಅದಕ್ಕ ಉತ್ಪಾತ ಅಂದ್ರೆ ಏನು? ಎತ್ತಿ ಕೆಳಗೆ ಒಗೆಯುವುದರಿಂದ ದೇವತೆಗಳು ಸ್ವರ್ಗ ಲೋಕದ ಎತ್ತಿ ಕೆಳಗೆ ಒಗೆಯುವುದರಿಂದ ಪ್ರಾಪ್ತವಾದಂತ ದುಃಖವಂತಹದು. ಆ ದುಃಖವು ಉರತರವೆನಿಸಿ ಅತ್ಯಧಿಕವೆಂದು ಹೇಳಿಸಿಕೊಳ್ಳುವ ಆದಿದೈವಿಕ ತಾಪವೆಂದು, ಮೂಲ ದೇವತೆಗಳ ಸಂಬಂಧವಾದ ದುಃಖವೆಂದು. ದೇವತೆಗಳಿಂದ ಆದಂತ ದುಃಖ ಅಂತ. ಆದಿದೈವಿಕ ದುಃಖ ಕಣ್ಣಿಗೆ ಕಾಣಂಗಿಲ್ಲ. ಇದು ಶರೀರದಾಗೂ ಇಲ್ಲ, ಸೂಕ್ಷ್ಮ ಮತ್ತು ಸ್ಥೂಲ ಶರೀರದಾಗೂ ಇಲ್ಲ. ಕಣ್ಣಿಗೆ ಕಾಣುವಂತ ವ್ಯಾಘ್ರ ಚೋರರಿಂದನೂ ಅಲ್ಲ, ಕಣ್ಣಿಗೆ ಕಾಣದಂತ ಪುಣ್ಯ ಪಾಪಗಳಿಂದ ಆಗುವಂತ ಸ್ವರ್ಗ ನರಕಗಳಿಂದ ಆಗುವಂತ ದುಃಖ ಏನದ, ಭೂತಬಾಧೆ ಅಂತಾರ ನೋಡ್ರಿ. ಭೂತಬಾಧೆ ಕಣ್ಣಿಗೆ ಕಾಣ್ತತೆ ಅನ್ನೋ ಭೂತ ಕಾಣುದಿಲ್ಲ. ಮತ್ತ ಅವನು ಒಪ್ತೀರಿ ಇಲ್ಲ? ಒಪ್ಪಂಗಿಲ್ಲ ಅಂದ್ರೆ ಬಿಡ್ರಿ. ಯಾರು ಒಪ್ತೀರಿ ನೋಡ್ರಿ, ಯಾರಿಗೆ ಅನುಭವ ಆಗೈತಿ ಅವ್ರು ಒಪ್ತಾರೆ, ಯಾರು ಅನುಭವ ಆಗಿಲ್ಲ ಎಲ್ಲಿದ್ದಾವು ಅದಾವ ಬಿಡ ಅಂತಾರ. ಅದು ನಿಮ್ಮ ಅನುಭವಕ್ಕೆ ಬಿಟ್ಟಂತ ವಿಚಾರ. ನಾವು ಐತಂತೂ ಹೇಳಂಗಿಲ್ಲ, ಇಲ್ಲಂತೂ ಹೇಳಂಗಿಲ್ಲ. ಯಾಕಂದ್ರ ಏಕಮೇವ ಅದ್ವಿತೀಯ ವಸ್ತು ಬ್ರಹ್ಮ ಒಂದ ಐತ್ ಅನ್ನೋರು ದೆವ್ವ ಭೂತ ರಾಕ್ಷಸ ಅದಾವಂತ ಹೇಳಕ್ ಬರ್ತೈತೇನು? ಹೇಳಕ್ ಬರಂಗಿಲ್ಲ. ಮತ್ತ ಅದಾವಂತ ಈಗ ಹೇಳಾಗತ್ತಿರಲ್ರಿ ಅಂದ್ರ ಅವು ಪಾರಮಾರ್ಥಿಕವಾಗಿ ಇಲ್ಲ, ಪ್ರಾತಿಭಾಷಿಕವಾಗಿ ಅದಾವು, ತೋರ್ತಾವ. ಕೆಲವೊಂದು ಈ ಪಿಶಾಚಿ ಬಾಧ ಇದ್ದವ್ರನ್ನ ನೋಡಿದೀವಿ ನಾವು. ಆದ್ದರಿಂದ ಅದು ಕೂಡ ಅದು ಪಾರಮಾರ್ಥಿಕವಾಗಿಲ್ಲ. ಏನದ ವ್ಯವಹಾರಿಕ ತೊಂದರೆ ಕೊಡೋ ಪೂರ್ತಕ್ಕೆ ಭಿನ್ನ ಸತ್ತದಾಗ ತೋರ್ತಾವ. ಆದ್ರೆ ಅವು ಏನ್ ಕಾಣ್ತಾವೇನಂದ್ರೆ ಕಣ್ಣಿಗೆ ಕಾಣಂಗಿಲ್ಲ. ಅವೆಲ್ಲ ಏನದ ಅದು ಕೂಡ ಆದಿ ದೈವಿಕ ಬಾಧೆ ಅಂತ ತಿಳ್ಕೊಬೇಕು. ಈ ಜೀವನು ಪಾಪಿ ಎಂದು ತಿಳಿದು ಯಮಭಟರು ನರಕದಲ್ಲಿ ಎತ್ತಿ ಹಾಕುವುದರಿಂದ ಆದ ದುಃಖವು, ಈ ನರ ಮನುಷ್ಯನು ಪುಣ್ಯ ಪ್ರತಾಪದಿಂದಿರುವ ದೇಹದನ್ನು ಸರಿಸಿ ನಮ್ಮ ಸಮಾನಸ್ಕನಾಗಿದ್ದಾನೆ ಎಂದು ಸಿಟ್ಟಾಗಿ ದೇವತೆಗಳು ಪುಣ್ಯ ತೀರಿದ ಕೂಡಲೇ ಅವನನ್ನು ಸ್ವರ್ಗದಿಂದ ತಳ್ಳಿಬಿಡುತ್ತಾರೆ. ಇದರಿಂದಲೂ ಕೂಡ ಅತ್ಯಧಿಕ ದುಃಖವು ಪ್ರಾಪ್ತವಾಗುತ್ತದೆ. ಈ ದುಃಖಕ್ಕೆ ಆದಿ ದೈವಿಕ ದುಃಖವೆಂದು ಹೇಳುತ್ತಾರೆ. ತಿಳ್ಕೊಂಡ್ರೆ ಇದು ಬಹಳ ಮಂದಿ ಶಾಸ್ತ್ರ ಓದಿರ್ತಾರ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ದುಃಖಗಳಂದ್ರೆ ಕೇಳಿದ್ರೆ ಹೇಳಕ್ ಬರ್ತಿರೋದಿಲ್ಲ. ಶಾಂತಿ ಮಂತ್ರದಾಗ 3 ಸಲ ಶಾಂತಿ ಪಾಠ ಮಾಡ್ಯಾರ. ಯಾಕ್ರಿ ಅಂತ ಕೇಳಿದ್ರೆ ಹೇಳಕ್ ಬರಂಗಿಲ್ಲ ಕೆಲವು ಮಂದಿಗೆ. ಓಂ ಶಾಂತಿ 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 3 ಸಲ ಯಾಕೆ ಹೇಳ್ಯಾರ್ರಿ? ಇವ 3 ದುಃಖಗಳ ನಿವೃತ್ತಿಗಾಗಿ ಹೇಳ್ಯಾರ. ಅದನ್ನು ಆದಿ ದೈವಿಕ, ಆಧ್ಯಾತ್ಮಿಕ ಮತ್ತು ಆದಿ ಭೌತಿಕ ದುಃಖಗಳು ನಮಗೆ ಬಾರದೇ ಇರ್ಲಿ.
ಈ ಪ್ರಾರ್ಥನೆ ಎದಕ್ ಮಾಡಕತ್ತೀವಿ ಅಂದ್ರೆ ಈ ಮೂರು ದುಃಖಗಳಿಂದ ರಹಿತನಾಗಿ ನಮ್ಮ ವಿದ್ಯಾಭ್ಯಾಸ ಕುಂಠಿತ ಆಗದಂಗಿರ್ಲಿ, ಶ್ರವಣ ಮನನ ನಿಧಿಧ್ಯಾಸನ ಕುಂಠಿತ ಆಗದಂಗಿರ್ಲಿ, ಜೀವನ ಮುಕ್ತಿ ವಿಲಕ್ಷಣ ಇದೇ ಜನ್ಮದಲ್ಲಿ ಆಗಲಿ, ಮೋಕ್ಷ ಇದೇ ಜನ್ಮದಲ್ಲಿ ಪ್ರಾಪ್ತಿ ಆಗಲಿ ಅಂತ ತಿಳ್ಕೊಂಡು ಪ್ರಾರ್ಥನಾ ಸಮಯದಲ್ಲಿ 3 ಸಲ ಓಂ ಶಾಂತಿ ಹೇಳ್ತೀವಿ. ಬದ್ಲಿ ಹೇಳ್ಯಾರ ಸರ್. ವಿಚಾರ ಚಂದ್ರೋದೊಳಗ ಸ್ವಲ್ಪ ಬದ್ಲಿ ಹೇಳ್ಯಾರ ಸರ್, ಬ್ಯಾರೆ ಹೇಳ್ತಾರ. ಹೇಳ್ರಿ. ಶರೀರ ಸಂಘಾತಕ್ಕೆ ಆಗುವಂತ ದುಃಖಗಳು ಕಣ್ಣಿಗೆ ಕಾಣಲಾರದು ಸರ. ದೇವತೆಗಳು ಏನು ಸರ, ನೈಸರ್ಗಿಕವಾಗಿ ಪ್ರಕೋಪಗಳು ಉಂಟಾಗ್ತಾವ ಸರ್. ಮೇಘಸ್ಫೋಟ, ಭೂಕಂಪ, ಶರೀರಕ್ಕೆ ಆಗುವಂತ ದುಃಖಗಳು, ಈ ಶರೀರಕ್ಕೆ ಆಗುವಂತ ದುಃಖಗಳು ಕಣ್ಣಿಗೆ ಕಾಣಲಾರದು. ಮತ್ತ ಅಂತಾವ್ ಯಾವ ಅಂತಂದ್ರ ಶರೀರ ಬಿಟ್ಟು ಹೊರಗಿರ್ಬೇಕ್ರಿ, ಕಣ್ಣಿಗೆ ಕಾಣಬಾರ್ದು. ಅದನ್ನ ಹೇಳಿದಲ್ರಿ ಅವ್ರ ಸರ, ಅದನ್ನ ಹೇಳಿದ್ ನಾನು. ಅಲ್ಲ, ಇಲ್ಲಿಗೆ ಅಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಸರ್. ಅಲ್ಲಿ ಏನ್ ತಗೊಂಡ್ರ ಸರ್, ಎಕ್ಸಾಂಪಲ್ ರೀ, ಮೇಘಸ್ಫೋಟ ಇವರು ನರಕ ಹೇಳಿದಾರ. ನರಕದೊಳಗಿಂದ ಸ್ವರ್ಗ ನರಕದ ದುಃಖ ಹೇಳ್ಯಾರ ಸರ್. ಇಲ್ಲಿ ಅಲ್ಲಿ ಏನ್ ಹೇಳ್ಯಾರ ಸರ, ವಿಚಾರ ಸಾಗರದೊಳಗ ಶರೀರ ಇರ್ತದ, ಈ ಶರೀರದೊಳಗ ಆಗುವಂತ ದುಃಖ, ಈ ಏನ್ ಜೀವ ಈ ಶರೀರ ತಾಯಿ ಬಂದವಲ್ಲ, ಈ ಶರೀರಕ್ಕೆ ಆಗುವಂತ ದುಃಖ ಅದು ಕಣ್ಣಿಗೆ ಶರೀರ ಸಂಘಾತದಿಂದ ಹೊರಗಿದ್ದು ಕಣ್ಣಿಗೆ ಕಾಣಲಾರ್ದಂಥದ್ದು. ಮತ್ತೆ ಶರೀರಕ್ಕೆ ಆಗುವಂತ ಶರೀರ ಮನಸ್ಸಿಗೆ ಆಗುವಂತ ದುಃಖ, ಮೇಘಸ್ಫೋಟ, ಆಮೇಲೆ ಇವು ಸರ್ ಭೂಕಂಪ ಇತ್ಯಾದಿ ಅಂತ ಕೊಟ್ಟಿದ್ದಾರೆ ಸರ್. ಒಂದ್ ಸ್ವಲ್ಪ ವ್ಯತ್ಯಾಸ ಅದ ಸರ್. ಅದ ಬುಕ್ದಾಗ ಏನ್ ಹೇಳ್ಯಾರ ನೋಡಿಲ್ರಿ, ಹಿಂಗ ಸ್ವಲ್ಪ ನೆನಪತ್ತ ಅಷ್ಟೇ. ಅಲ್ಲಲ್ಲ, ನೀವು ತೆಗೆದ್ ನೋಡ್ರಿ, ಅದು ಇದು ಹಿಂಗ ಬರ್ತದೆ. ಈಗ ನೋಡ್ರಿ ಶಿವಪುತ್ರಪ್ಪನವ್ರ, ಶರೀರ ಮನಸ್ಸಿನಾಗ ಆಗೋದು ಏನಂತಲ್ಲ ಆಧ್ಯಾತ್ಮಿಕ. ಶರೀರ ಬಿಟ್ಟು ಹೊರಗೆ ಕಣ್ಣಿಗೆ ಕಾಣುವೇನದಾವಲ್ಲ ಅವು ಆದಿ ಭೌತಿಕ. ಶರೀರ ಬಿಟ್ಟುನು ಮತ್ತು ಹೊರಗೆ ಕಣ್ಣಿಗೆ ಕಾಣಲಾರ್ದು ಏನದಾವಲ್ಲ ಅವು ಆದಿ ದೈವಿಕ. ಅಲ್ಲಿನೂ ಹಂಗ ಹೇಳ್ಯಾರ. ನೋಡ್ರಿ ನೀವು. ಇಲ್ಲಿ ನರಕ ಅಂತ ತಗೊಂಡ್ರಲ್ಲ ಸರ್, ಸ್ವರ್ಗ ನರಕ ಅಂತೇಳಿ ಅದ್ರಾಗ ಇಲ್ಲ ಸರ್. ಇಲ್ಲಿ ಅಲ್ಲ, ನರಕ ಸ್ವರ್ಗ ನರಕ ಇಲ್ಲಂದ್ರು ಕೂಡ ಅಲ್ಲಿ ಇದು ತಗೊಂಡಾರ, ಪಿಶಾಚಿ ಬಾಧೆ ತಗೊಂಡಾರ. ಕಣ್ಣಿಗೆ ಕಾಣಬಾರ್ದು, ಕಣ್ಣಿಗೆ ಕಾಣಬಾರ್ದು. ಮತ್ತೆ ಈಗ ಈ ಶರೀರಕ್ಕೆ ಉಂಟಾಗ ಸರ್. ಈಗ ಈ ದುಃಖ ಆಗೋದು ಈ ಶರೀರಕ್ಕೆ ಯಾವ್ದು ಕಾರಣ ಅನ್ನೋದಕ್ಕೆ ಅವು ಕಣ್ಣಿಗೆ ಕಾಣಲಾರ್ದು ಕಾರಣ ಇದ್ವು ಅಂದ್ರ ಆದಿದೈವಿಕ. ಕಣ್ಣಿಗೆ ಕಾಣುವ ಇದ್ವು ಅಂದ್ರೆ ಆಗುದು ಮೂರು ಕಾಲದಾಗ ಈ ದೇಹ ಮನಸ್ಸಿಗೆ ಆಕತೆ. ಎದರಿಂದ ಆಗ್ತದ? ದೇಹ ಮನಸ್ಸುಗಳಿಂದ ಆಗ್ತತೆ ಅಂದ್ರ ದುಃಖ ಆಗ್ತೈತಿ ಅಂದ್ರ ಅದು ಆಧ್ಯಾತ್ಮಿಕ. ಇಲ್ಲ ದೇಹ ಮನಸ್ಸು ಬಿಟ್ಟು ಹೊರಗೆ ಕಣ್ಣಿಗೆ ಕಾಣುವಂತದ್ರಿಂದ ದುಃಖ ಆಗ್ತದ ಅಂದ್ರ ಅದು ಅಧ್ಯಾತ್ಮ, ಅತಿ ಭೌತಿಕ. ಕಣ್ಣಿಗೆ ಕಾಣುವುದಿಲ್ಲ, ದೇಹ ಮನಸ್ಸುಗಳಿಗೂ ಆಗೋದಾಗೋದು ದೇಹ ಮನಸ್ಸುಗಳಿಗೆನೆ. ಆದ್ರೆ ದೇಹ ಮನಸ್ಸುಗಳಿಗೆ ಅದು ಕಾರಣ ಅಲ್ಲ. ಕಾರಣ ಏನಂದ್ರ ಕಣ್ಣಿಗೆ ಕಾಣದಂತ ವಸ್ತುಗಳಿರ್ತಾವ. ಅದ ಸ್ವರ್ಗ ನರಕರ ತಗೊಳ್ರಿ ಅಥವಾ ಪಿಶಾಚಿ ಬಾಧ ತಗೊಳ್ರಿ, ಕೆಲವೊಂದು ಪಾಠವಾದ ಶರೀರ ಪಾತಾಳ ನಂತರ ಹೇಳಾಕ್ತಾರ ಸರ್. ಇದೇನು 3ನೇ ದುಃಖ ಹೆಸರ ಆದಿದೈವಿಕ ಸುಖವೇ ಸ್ವರ್ಗ, ದುಃಖವೇ ನರಕ ತಿಳ್ಕೊಂಡ್ಬಿಡುದಷ್ಟ. ಹಾ ಸರಿ ಅಪ್ಪಾರ. ಹಂಗಾರ ಆಗ್ಲಿ, ಅದು ಸುಖ ಆತಂದ್ರ ಸ್ವರ್ಗ ಅನ್ನೋದು, ದುಃಖ ಆತಂದ್ರ ನರಕ ಅನ್ನೋದು. ಪ್ರಾಣಿಗಳಿಂದ ಆಗ್ಲಿ. ಹೌದು, ಸ್ವರ್ಗ ಮತ್ತು ನರಕ ಅಂದ್ರೆ ಸುಖ ದುಃಖ ನಾವು ಅಲ್ಲಿ ಅದಾವನು, ಎಲ್ಲಿ ಹೇಳಿಲ್ಲವ ಅದಾವ ಅಲ್ಲ. ಯಾರು ನೋಡ್ಯಾರ ಹೇಳ್ರಿ? ಕಣ್ಣಿಗೆ ಕಾಣಂಗಿಲ್ಲ ಅಂದ್ರೆ ಕಣ್ಣಿಗೆ ಕಾಣಂಗ ನಾವು. ಅವುಗಳಿಂದ ದುಃಖ ಯಾರಿಗಾಗ್ತದ? ನಮ್ಗ ಆಗ್ತದ. ಮನುಷ್ಯ ದುಃಖಗಳು ಅದಾವ್ರಿ. ಇವು 3 ಶರೀರಕ್ಕಾಗೋ ದುಃಖಗಳೇ. 3 ಶರೀರ ಮನಸ್ಸಿಗೆ ಹಾಕವ. ಆದ್ರ ಮನಸ್ಸು ಶರೀರದಿಂದ ಅವುಗಳಿಂದನ ಆತಂದ್ರ ಅದಕ್ಕೆ ಆಧ್ಯಾತ್ಮಿಕ ಅಂತೀವಿ. ಇಲ್ಲ ಅವುಗಳಿಂದಿಲ್ಲ, ಹೊರಗೆ ಕಣ್ಣಿಗೆ ಕಾಣುವ ವಸ್ತುಗಳಿಂದ ನಾವು ಈ ಶರೀರ ಮನಸ್ಸಿಗೆ ಆತು ಅಂದ್ರೆ ಅವಾಗ ಅವಕ್ಕೆ ಏನಂತೇವೆ ನಾವು? ಆದಿ ಭೌತಿಕ ಅಂತೇವೆ. ಆ ಶರೀರ ಮನಸ್ಸುಗಳಿಗೆ ದುಃಖ ಆಗೋದು ಅದು ಕಣ್ಣಿಗೆ ಕಾಣಂಗಿಲ್ಲ, ಶರೀರನೂ ಅಲ್ಲ ಕಾರಣ, ಮನಸ್ಸೂ ಕಾರಣ ಅಲ್ಲ. ಇನ್ನು ಕಣ್ಣಿಗೆ ಕಾಣದಂತ ಯಾವುದು ವಸ್ತುನೂ ಇಲ್ಲ. ಅವಾಗ ಏನಂತಾರ? ಆದಿ ದೈವಿಕ. ಇವು 3 ತಾಪತ್ರಗಳು ಮಾಡ್ರಿ. ಮನುಷ್ಯಗೆ ಕಾಣದಂಗ ಆಗುವಂತ ದುಃಖ ಇವು ಆದಿ ದುಃಖ. ಆದಿ ದೈವಿಕ. ವ್ಯಾಧಿ ದುಃಖ ಅಂದ್ರೆ ಶರೀರ ಕಣ್ಣಿಗೆ ಕಾಣುವಂತ ಇವು ವ್ಯಾಧಿ ದುಃಖ. ಅದು ಬೇರೆ. ಮತ್ತ ಆದಿ ವ್ಯಾಧಿ ಆಗಲ್ಲ ಹೇಳಿದ್ನಲ್ರಿ, ಅದು ಕಣ್ಣಿಗೆ ಅಂದ್ರೆ ಕಣ್ಣ ಸಂಬಂಧ ಇಲ್ಲ. ಅಲ್ಲಿ ಆದಿ ವ್ಯಾಧಿ ಅಂತ 2 ಬರ್ತಾವ. ವ್ಯಾಧಿ ಅಂದ್ರೆ ಶರೀರಕ್ಕೆ ಆಗುವಂತ ದುಃಖ, ವ್ಯಾಧಿ ಅಂದ್ರೆ ಮನಸ್ಸಿಗೆ ಆಗುವಂತ ದುಃಖ. ಅವು ಏನ ಒಳಗಿಂದ ಶರೀರದ ಮನಸ್ಸಿನಿಂದ ಆಗಲಿ ಅಥವಾ ಕಣ್ಣಿಗೆ ಕಾಣುವಂತ ಚೋರ ಮತ್ತು ವ್ಯಾಘ್ರದಿಂದರ ಆಗಲಿ
ಅಥವಾ ಹೊರಗೆ ಕಣ್ಣಿಗೆ ಕಾಣದೇ ಇರುವಂತಹ ನರಕ ನಾಕಗಳಿಂದಾಗಲಿ ಅಥವಾ ದೇವತೆಗಳಿಂದ ಆಗ್ಲಿ ಏನ್ ಆಗ್ತಾವಲ್ಲ ಅವು ಆದಿದೈವಿ. ಎಲ್ಲವಕ್ಕೂ ಏನದವ, ಮನಸ್ಸಿಗೆ ಒಂದ್ ಆತು ಅಂದ್ರೆ ಅದಕ್ಕೆ ನಾವೇನಂತೀವಿ ಆದಿ, ಶರೀರಕ್ಕೆ ಆತಂದ್ರೆ ವ್ಯಾಧಿ, ಅದು ಬೇರೆ. ಅದನ್ನ ಇಲ್ಲಿ ತರಕ್ ಹೋಗ್ಬೇಡ್ರಿ, ಸ್ವಲ್ಪ ವಿಚಾರ ಮಾಡ್ಬೇಕು, ಎಲ್ಲಿ ಏನ್ ತಗೋಬೇಕಂದ್ರೆ ಗೊತ್ತಾಗ್ತದೆ. ತಗದ್ ನೋಡ್ರಿ ಇನ್ನೊಮ್ಮೆ ಇದನ್ನ ಯಾವ್ದು ವಿಚಾರ ಸಾಗರದಾಗ ಕೊಟ್ಟಾರ, ಕರೆಕ್ಟ್ ಕೊಟ್ಟಾರ ಅಲ್ಲೇ ಆ ಟಿಪ್ಪಣಿ ಒಳಗೆ ಅದ ನೋಡ್ರಿ, ನೀವೇ ಓದ್ರಿ. ಇಲ್ಲಾಂದ್ರೆ ಇತ್ತಂದ್ರೆ ಓದ್ರಿ ಬೇಕಾ, ಅದನ್ನ ನೋಡೇ ಹೋಗೋಣ ಮುಂದೆ, ಸಂಶಯ ಬೇಡ. ಸಿಗ್ವಲ್ ಸರ್, ಸಿಗ್ವಲ್ರಿ, ಓದಿದ್ ನೆನಪದಕರೆ ಸಿಗ್ವಲ್ರಿ. ಸುಮಾರು ಒಂದ್ 50-60 ಪೇಜ್ ಒಳಗ ಐತದ, ಮತ್ ಬಾಳ ದೂರ ಇಲ್ಲ. ಕಮಲಮ್ಮರ್ ನೆನಪತೇನ್ರಿ? ಬುಕ್ ಸಿಕ್ಕೇತೇನ್ರಿ? ಅವು ಲಕ್ಷ್ಮಣನೇ ಹೇಳ್ಕೊಂಡ್ ಬಂದಾರ್ರಿ ಅಪ್ಪಾರ. ಆಧ್ಯಾತ್ಮ ದುಃಖದೊಳಗ 2 ಪ್ರಕಾರ ಅದಾವ್ರ, ಆದಿ ವ್ಯಾಧಿ ಅಂತ. ಆದಿ ದೈವಿಕ ದುಃಖ ಅಂದ್ರ ಸ್ವಸಂಗಾತಕ್ಕಿಂತ ಭಿನ್ನವಾಗಿದ್ದು ಚಕ್ಷುರೇಂದ್ರಿಯಗಳಿಗೆ ಅಗೋಚರವಾಗಿದ್ದು, ಅಗೋಚರವಾಗಿದ್ದಂಥವುಗಳಿಂದ ಏನ್ ದುಃಖ ಆಗ್ತದಲ್ಲ ಅದು ಆದಿ ದೈವಿಕ ರೀ. ಆದಿ ದೈವಿಕ ಬರೋಬರಿ. ಇನ್ನು ಸ್ವಸಂಗಾತಕ್ಕಿಂತ ಭಿನ್ನವಾಗಿದ್ದು ಚಕ್ಷುರೇಂದ್ರಿಯಗಳಿಗೆ ಗೋಚರವಾಗುವಂತ ವಸ್ತುಗಳಿಂದ ಆಗುವಂತಹ ದುಃಖಕ್ಕ ಆದಿ ಭೌತಿಕ ಅಂತಾರೆ. ಆದಿ ಭೌತಿಕ. 46-47 ಪೇಜ್ ಇರ್ಬೇಕು ನೋಡ್ರಿ, ನಾನು ನೆನಪಿದ್ ಮಕ್ರ ಅದ ವಿಚಾರ ಸಾಗರ 46-47 ಪೇಜ್ನಾಗ ಅದ ನೋಡ್ರಿ. ನನ್ ಕಡೆ ಬುಕ್ ಇಲ್ಲ ಅಂದಾಜ್ ನನಗೆ ಇಲ್ಲಿ ಮಾನಸಿಕವಾಗಿ ಕಲ್ಪನಾ ಮಾಡಾಕತ್ತೀನಿ. ಪೇಜ್ ನಂಬರ್ ಅಲ್ಲೇ ಅಷ್ಟರ ಪೇಜ್ನಾಗ ಐತ. ಎಡಗಡೆ ಬಾಜು ಅದ, ಹಳೆ ಬುಕ್ನಾಗ ಎಡಗಡೆ ಅದಾವು. ಕಮಲಾ ಅವ್ರ ಏನ್ ಹೇಳಿದ್ರಲ್ಲ ಹಂಗ ಐತದ ಬುಕ್ನಾಗ, ಮತ್ತ ಅದು ಯೋಗ್ಯನೂ ಐತಿ. ವಿಚಾರ ಚಂದ್ರೋದಯ ಹಿಂಗ ಹೇಳ್ಯಾರ ವಿಚಾರ ಚಂದ್ರೋದಯ ಸರ. ವಿಚಾರ ಸಾಗರ ಹೇಳತ್ತೀರಿ ನಾವು, ಚಂದ್ರೋದಯ ಅಲ್ಲ ಸಾಗರ. ಚಂದ್ರೋದಯ ಸಿಕ್ಕತ್ ಅದನ್ನ ಓದಿ ಹೇಳ್ತಾನ ನೋಡ್ರಿ. ಹಂಗಾರಿ ಚಂದ್ರೋದಯ ಸಿಕ್ಕತ್ರಿ ಹೇಳ್ತಾನ್ರಿ. ಆಧ್ಯಾತ್ಮ ತಾಪ ಸ್ಥೂಲ ಸೂಕ್ಷ್ಮ ಶರೀರದಲ್ಲಿ ಉಂಟಾಗುವ ಯಾವ ಆದಿ ಮತ್ತು ವ್ಯಾಧಿ ರೂಪ ದುಃಖ ಅದು ಅಧ್ಯಾತ್ಮ ತಾಪವಿದೆ. ಆದಿ ದೈವ ತಾಪ ದೇವತೆಗಳ ಮೂಲಕ ಯಾವ ಶೀತ ಉಷ್ಣ ಅತಿವೃಷ್ಟಿ ಅನಾವೃಷ್ಟಿ ವಿದ್ಯುತ್ ಪಾತ ಭೂಕಂಪ ಆದಿ ದುಃಖ ಆಗುತ್ತದೆ, ಅಧಿಕ ದುಃಖ ಆಗುತ್ತದೆ, ಅದು ಆದಿ ದೈವ ತಾಪವಿದೆ. ಏನ್ ಸರ್, ಆದಿ ದೈವ ತಾಪ ದೇವತೆ ಮೂಲಕ ಆಗುವ ಶೀತ ಉಷ್ಣ ಅತಿವೃಷ್ಟಿ ಅನಾವೃಷ್ಟಿ ವಿದ್ಯುತ್ ಪಾತ ಭೂಕಂಪ ಅಧಿಕ ದುಃಖವಾಗುತ್ತದೆ, ಅದು ಆದಿ ದೈವ ತಾಪವಿದೆ ಅಂತ ಹಿಂಗ ಹೇಳ್ಯಾರ ಸರ್. ಇಲ್ಲಿಗೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಅನಿಸ್ತದ್ರಿ. ಸ್ವಲ್ಪ ವ್ಯತ್ಯಾಸ ಅನಿಸ್ತದ, ಬರೋಬರ್. ಮತ್ತೆ ಅಧಿಭೂತಕ್ಕೆ ಅಂತ ಸರ್, ತನ್ನ ಶರೀರಕ್ಕಿಂತಲೂ ಬೇರೆಯಾಗಿದ್ದು ಕಣ್ಣಿಗೆ ಕಾಣುವ ಪ್ರಾಣಿ ಅಂದ್ರೆ ಚೋರ ವ್ಯಾಘ್ರ ಹುಲಿ ಶತ್ರುಗಳಿಂದ ಹಾಗೂ ಯಾವ ದುಃಖ ಅದು ಅಧಿಭೂತ ತಾಪ ಇದೆ. ವಿಶೇಷ ಅಂದ್ರ ಈ ಚಳಿ ಗಾಳಿ ಬಿಸಿಲುಗಳಿಂದ ಆಗುವಂತ ದುಃಖಕ್ಕ ಏನಂತಂದ್ರ ಇಲ್ಲಿ ನಮ್ಮ ಇದ್ರಾಗ ಪರಮಾನುಭೂತಿ ಒಳಗೆ ಏನಂದ್ರು ಆದಿ ಭೌತಿಕ ಅಂದ್ರು, ಅಲ್ಲಿ ಆದಿ ದೈವಿಕ ಅನ್ನಗತ್ತ. ಅವ್ರವ್ರ ವಿಚಾರ ಅದು. ಕಣ್ಣಿಗೆ ಕಾಣಂಗಿಲ್ಲ ಅಂತ ತಿಳ್ಕೊಂಡು ಅವ್ರ ಹಂಗ ಆದಿ ದೈವಿಕ ಅಂದಾರ, ಕಣ್ಣಿಗೆ ಕಾಣ್ತಾವ ಅಂತ ತಿಳ್ಕೊಂಡು ಆದಿ ಭೌತಿಕ ಅಂದಾರ. ಇಷ್ಟ ಕೆಲಸ. ಒಂದೇನು ಸಂಶಯ ಸರ, ಆದಿ ದೈವಿಕ ನರಕ ತಗೊಂಡ್ರಲ್ಲ, ಸ್ವರ್ಗ ನರಕ ಈ ಸ್ಥೂಲ ಶರೀರಕ್ಕೆ ಅನುಭವ ಬರುದಿಲ್ಲ. ಇದು ಬೆತ್ತಿ ದೇಹ ಪಾತ ಆದ್ಮೇಲೆ ಆಗುವಂತ ವಿಷಯ ಅದು. ಹಿಂಗ ಹೌದಲ್ಲ ಸರ್, ದೇಹ ಪಾತ ಆದ್ಮೇಲೆ ಸ್ವರ್ಗ ನರಕ ರೀ. ಈ ದೇಹಕ್ಕೆ ಮನಸ್ಸಿಗೆ ಹಾಕಿರ್ಬೋದು, ಅದನ್ನೇನ್ ನಮ್ಗೆ ಅನುಭವಕ್ಕೆ ಬರುದಿಲ್ಲ ಅದು. ಹಂಗೂ ತಗೋಬಹುದು. ಆಚಾರ್ಯ ಸ್ವರ್ಗ ಅನಾಚಾರ್ಯ ನರಕ ಇಲ್ಲೂ ತಗೋರಿಲ್ಲ ಹಂಗ ಅದನ್ನ. ಇಲ್ಲ ಅವ್ರ ಅನ್ನೋದು ಬರೋಬರಿ ಆಯ್ತು, ಒಂದ್ ತಾತ್ಪರ್ಯ ಐತೆ. ಅವ್ರ ಏನಂತಾರ, ಈಗ ಸ್ವರ್ಗ ನರಕ ಯಾರಿಗ ಅನುಭವ ಬರ್ತಾವ್ರಿ? ಈಗ ನಮಗೆ ಈ ಶರೀರಕ್ಕೆ ಸ್ವರ್ಗ ನರಕ ಅಂತೂ ಅನುಭವ ಬರೋದೇ ಇಲ್ಲ ಅಂತಾರ. ಅಂದಾಗ ಅದನ್ನ ಯಾಕೆ ತೋರ್ತೀರಿ ಅಂತಾರ. ಸ್ವರ್ಗ ನರಕ ಇಲ್ಲ ಹೇಳ್ಯಾರ ಅನ್ನೋದಷ್ಟೇ. ಹಂಗ
ಅಲ್ಲ ಸ್ವರ್ಗ ಸುಖವೇ ನರಕ ನರಕ ಬಿಟ್ಟು. ಸ್ವರ್ಗ ಸುಖವೇ ಸ್ವರ್ಗ ಅಂತ ತಿಳ್ಕೊಳ್ಳೋದು ಅಷ್ಟ ಅದಾವ ನಾವು. ಅಲ್ಲ ಸ್ವರ್ಗ ನರಕ ಅಂದ್ರೆ ಕಣ್ಣಿಗೆ ಕಾಣಂಗಿಲ್ಲ, ಅದರಿಂದ ಪುಣ್ಯ ಪಾಪಗಳ ದುಃಖ ಆಗ್ತೈತಲ್ಲ, ಹಂಗ್ ತಗೊಂಡಾರ ಅವರು. ಅದಕ್ಕ ಸ್ವರ್ಗ ನರಕ ಬದ್ಲಿ ಸುಖ ದುಃಖ ತಗೊಂಡ್ಬಿಟ್ರಲ್ಲ. ಸುಖ ದುಃಖನು ಕಣ್ಣಿಗೆ ಕಾಣೋದ ಇಲ್ಲವು. ಅದಕ್ಕ ಅವಕ್ಕ ಆದಿದೈವಿಕ ಅನ್ನೋದು. ಅದ ಕಣ್ಣಿಗೆ ಸರಿ ಐತ್ರಿ. ಕಾಣಂಗಿಲ್ಲ, ಸ್ವಸಂಗಕ್ಕಿಂತ ಭಿನ್ನ ಇರ್ಬೇಕು, ಕಣ್ಣಿಗೆ ಕಾಣದಂಗ ಇರ್ಬೇಕು ಅಂತಾರಲ್ಲ, ಅದು ಮುಖ್ಯ ಅಲ್ಲಿ. ಸ್ವರ್ಗ ನರಕ ತಗೊಂಡ್ರೆ ಅದನ್ನ ಭೋಗಿಸೋದಂತ ಈ ಶರೀರ ಅಂತೂ ಇರೋದಿಲ್ಲ, ನಮ್ಗೇನ್ ಗೊತ್ತೈತಿ ಆ ಶರೀರ ಭೋಗ ಆಗೈತಿ ಅನ್ನೋದು ಯಾರಿಗ್ ಗೊತ್ತು ಅಂತಾರೆ ಇವರು. ಇದು ಒಂದ್ ರೀತಿಯಿಂದ. ಆದ್ರೆ ನಮಗ್ ಸ್ವರ್ಗಕ್ಕೆ ಹಾಕ್ತಾರ, ದುಃಖ ಆಗ್ತದ ಅನ್ನುವಂಥದ್ದು ಏನದ, ಅದ್ ನಮ್ಗೆ ಅನುಭವಕ್ಕೆ ಬರಂಗಿಲ್ಲ ಅಂದ್ರೂ ಕೂಡ ಆ ವಾಸನ ಐತಿ ನಮಗ. ಆ ವಾಸನ ದುಃಖವನ್ನ ಅನುಭವಿಸಿದ್ದು ವಾಸನ ಐತಿ, ನಂಬ್ತೀವಿ ನೋಡ್ರಿ ಆ ಮಾತನ್ನ. ಜನ್ಮ ಜನ್ಮಾಂತರದಲ್ಲಿ ಸ್ವರ್ಗಕ್ಕೆ ಹೋಗೇವಿ, ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋಗೇವಿ, ಅಲ್ಲಿಂದ ಪತಿತರಾಗೇವಿ, ಪಾಪ ಮಾಡಿ ನರಕಕ್ಕೆ ಹೋಗೇವಿ, ಅಲ್ಲಿಂದ ಪತಿತರಾಗೇವಿ. ಅವು ಪಾರಮಾರ್ಥಿಕವಾಗಿಲ್ಲ, ಆದ್ರೆ ವ್ಯವಹಾರಿಕವಾಗಿ ಪ್ರಾತಿಭಾಷಿಕವಾಗಿ ಅದಾವ್ರಿ ಗೌಡ್ರ. ಸ್ವರ್ಗ ನರಕ ಇಲ್ಲ ಅನ್ನಕ್ ಬರಂಗಿಲ್ಲ, ಆದ್ರೆ ಪಾರಮಾರ್ಥಿಕವಾಗಿಲ್ಲ ಅಷ್ಟ, ಕಲ್ಪಿತ ಅದಾವ ಅವು. ಅಂತಃಕರಣಕ್ಕೆ ಅಷ್ಟೇ ಗೋಚರ. ಕಷ್ಟ ಗೋಚರ ಆಗ್ತದೆ. ಇವ್ ತಾಪಗಳು ಕಲ್ಪಿತ ಸರ, ಎಲ್ಲಾ ತಾಪಗಳು ಕಲ್ಪಿತನ. ಅಲ್ಲಿ ತಗೊಂಡ್ ಕಲ್ಪಿತ ಅಂದ್ರೆ ಈ ತಾಪಗಳು ಕಲ್ಪಿತನ. ಅವು ಕಲ್ಪಿತಿದ್ರು ಖರೆ ಅಂತ ತಗೊಂಡೇವಲ್ಲ ನಾವು. ಇವು ಕಲ್ಪಿತ ಆಕಾವು. ಎಲ್ಲವೂ ಕಲ್ಪಿತ ಅದ, ಎಲ್ಲ ಜಗತ್ತೇ ಕಲ್ಪಿತ ಅದ, ಶರೀರನೂ ಕಲ್ಪತೆ ಅದ, ಮನಸ್ಸು ಕಲ್ಪಿತ, ದುಃಖಗಳು ಕಲ್ಪಿತ ಅದಾವ. ಆದ್ರೆ ನಮ್ ಭ್ರಮೆಯಿಂದ ಅವ್ನು ಖರೆ ಅಂತ ತಗೊಂಡಿದ್ದಕ್ಕೆ ಇಷ್ಟೆಲ್ಲ ಹೇಳ್ಬೇಕಾಗ್ಯದ. ಮತ್ತ ಇದನ್ನ ಯಾಕೆ ಹೇಳಕತ್ತಾರ ಅಂದ್ರೆ ಮುಂದೆ ಅಪವಾದ ಮಾಡುದದ ಇದನ್ನ, ಅದಕ್ಕೆ ತಗೊಳಕತ್ತಾರ. ಮತ್ತೆ ಇದನ್ನ ಬಿಟ್ಟು ಹೋದ್ರಿ ಅಂದ್ರೆ ಇದನ್ನ ಅಪವಾದ ಮಾಡಕ್ ಬರಂಗಿಲ್ಲ ಅವಾಗ. ಅದಕ್ಕ ಅಪವಾದ ಮಾಡ್ಬೇಕಾದ್ರೆ ಏನೇನ್ ಅದಾವ ಎಲ್ಲಾನು ಒಳಗ್ ಸೇರ್ಸಕತ್ತಾರ. ಈಗ ಮದ್ದಿನ ಆನೆ ಇದು ಸುಡ್ಬೇಕಲ್ಲ, ನಾಳೆ 2ನೇ ಅಧ್ಯಾಯದ ಸುಡ್ತಾರ ಅದನ್ನ. ಇದೆಲ್ಲ ಭ್ರಮದ ಸುದ್ದಿನೇ, ಇದು 1ನೇ ಅಧ್ಯಾಯ ಎಲ್ಲ ಪೂರ ಭ್ರಮನೇ ಸುದ್ದಿ. ಇದು ಪ್ರಪಂಚ ಆರೋಪ ಅಪವಾದ. ಅಧ್ಯಾರೋಪ ಅಪವಾದ ಮರಿಬಾರ್ದು. ಅದನ್ನ ಅಧ್ಯಾರೋಪ ಮಾಡಕತ್ತಾರಂದ್ರ ಇದು ಖರೆ ಅಲ್ಲ, ಎಲ್ಲ ಸುಳ್ಳ. ಒಂದ್ ಊರಾಗ ಒಬ್ಬ ಬಂಜೆ ಮಗ ಇದ್ದಂತ. ಏನ್ರಿ? ಊಟ ಸರ್, ಬೆಳಗಿಂದ ಆಟ ಆಡಿರ್ತಾವ, ಊಟ ಕರ್ದ ಕೂಡ್ಲೆ ಕಾಲಾಗ ಒದ್ದು ಹೋಕ್ಕವಲ್ರಿ ಹಂಗ. ದಾದಿ ಕತೆ ಹೇಳ್ತಾರ ನೋಡ್ರಿ, ಪರಮಾರ್ಥ ಗೀತೆ ಒಳಗ ಒಂದು ದಾದಿ ಕತೆ ಹೇಳ್ಯಾರ ಇವ್ರು ದೊಡ್ಡ ಶಿವಪುತ್ರಪ್ಪನವ್ರು. ಹಂಗದ ಇದು ಕತೆ. ಬಂಜಿ ಮಗ ಇದ್ನಂತ, ಅವ ಏನೋ ಗತಿ ನೆನಪೈತೇನ್ ಗೌಡ್ರ? ದಾದಿ ಕತಿ ಹೇಳ್ತಾರಲ್ರಿ. ದಾದಿ ಕತಿ. ಬಂಜಿ ಮಗ ಇದ್ದ, ಅವ ಏನ್ ಮಾಡಿದ ಮುಂದೆ ಹೇಳ್ರಿ, ಅದೆಲ್ಲ ಕತಿ ನೆನಪಿದ್ರು ಅಂದ್ರಿ. ಅವರು ಆ ದಾದಿ ಕತಿ 3 ಮಂದಿ ರಾಜಪುತ್ರರು ಇದ್ರು ಅಂತ ಹೇಳಿ ಚಾಲು ಮಾಡ್ತಾರ ಅಲ್ಲಿಗೆ. ಅವರು ಒಬ್ಬ ತಲೆ ಇಲ್ಲ, ಒಬ್ಬ ಹೊಟ್ಟಿಲ್ಲ, ಒಬ್ಬ ಕಾಲಿಲ್ಲ, ಒಬ್ಬ ಅಂತರಿಕ್ಷಕ್ಕೆ ಹೋದ, ಒಬ್ಬ ಬ್ಯಾರೆ ಲೋಕಕ್ಕೆ ಹೋದ. ಅವಕ್ಕೂ ಏನೇನು ಮಂದೆ ಇಲ್ಲ, ಗಿಡನು ಇಲ್ಲ, ನೀರು ಇಲ್ಲ, ಹಿಂಗ ಒಟ್ಟು ಸುಳ್ಳು ಹೇಳ್ಕೊತ ಹೋಗ್ತಾರ ಅವನ್ನೆಲ್ಲ. ಹಂಗದ ಇದು ಅಧ್ಯಾರೋಪನ. ಇದು 1ನೇ ಸಂಧಿ ಪೂರಾ ಅಧ್ಯಾರೋಪ. ಆ ಹುಡುಗನ ಸುಮ್ಮನೆ ಮಾಡ್ಸೋದ್ರ ಸಲುವಾಗಿ ಕತಿ ಹೂ ಅನ್ಕೋತ ನಿದ್ದಿಗೆ ಹೋಗ್ಬಿಡ್ತಾನ. ಇಲ್ಲ ಹಂಗಲ್ಲ. ಇಲ್ಲ ನಿದ್ದೆ ಎಚ್ಚರ ಮಾಡೋದೈತಿ. ಈಗ ಅಪವಾದ ಮಾಡ್ಬೇಕಾದ್ರೆ ಎಚ್ಚರ ಆಗತ್ ನೋಡ್ರಿ. ಇವೆಲ್ಲ ಸುಳ್ಳದಾವಪ್ಪ, ಎಷ್ಟೊತ್ತನ ಹೇಳಿದ್ದೆಲ್ಲ ಸುಳ್ಳದಾವ ಅಂತ ಹೇಳಕ್. ಜ್ಞಾನ ಆಗೋ ಸಲುವಾಗಿ ಇದು ಮಿಥ್ಯೆ ಅಂತ ಹೇಳುದ್ರ ಸಲುವಾಗಿ ಆ ರೀತಿ ಕಲ್ಪನೆ ಮಾಡಿ ಹೇಳ್ತಾರೆ. ಹೌದೌದು, ಮಿಥ್ಯ ಸಲುವಾಗಿ ಇದನ್ನ ಹೇಳಾಗತ್ತೆ. ಆದ್ರೆ ಇವ್ರು ಶಿವಪುತ್ರಪ್ಪನವ್ರು ಏನಂತಾರ, ಅದು ಸ್ವರ್ಗ ನರಕ ಈ ಮನಸ್ಸಿಗೆ ಎಲ್ಲಿ ಆಗಿದ್ ನಮ್ಗೇನ್ ಗೊತ್ತೈತಿ ಅಂತಾರ. ಅಲ್ಲ, ಅಕ್ಷರಶಃ ಹಂಗ ಬರಿಬೇಕು ಅಂತ ಏನ್ ಇರುದಿಲ್ಲ ನಿಮಗ. ಅದ ಹಂಗ ಸ್ವರ್ಗ ಸುಖ ತಗೊಂಡ್ಬಿಡ್ರಿ. ಸ್ವರ್ಗ ನರಕ ಅನ್ನೋಕ್ಕಿಂತ ಸ್ಥೂಲ ದೇಹ ನಾಶ ಆಗಿರ್ತದ್ರಿ, ಸೂಕ್ಷ್ಮ ದೇಹ ಎಲ್ಲಿ ನಾಶ ಆಗ್ತದ್ರಿ? ಅದು ಭೋಗ್ಸಬೇಕಲ್ರಿ ಕರ್ಮಾನುಸಾರ. ಬೋಗಿಸಬೇಕು. ಅದಕ್ಕೆ ಶರೀರ ಅನ್ನ ಬರಂಗಿಲ್ಲ, ಮನಸ್ಸನ್ರಿ ಅಂತ ಮತ್ತೀಗ ಅವ್ರಿಗೆ ಹೊಳ್ಳಿ ಕೇಳಿದ್ರಂದ್ರ, ಶಿವಪುತ್ರಪ್ಪನವ್ರು ಅಂದ್ರೆ ಏನ್ ತಿಳ್ಕೊಂಡ್ರಿ ನೀವು? BSc ಗ್ರಾಜುಯೇಟ್ ಅವರು. ಒಂದೀಟ ಮಿಸ್ಗಬಾರದು, ಎಲ್ಲರ ಮಿಸ್ಗ್ತಂದ್ರೆ ತೆಗೆದ ಬಿಡ್ತಾರ ಅವ್ರು. ಏನ್ ಹಂಗೆ ಸರ, ಸ್ವಲ್ಪ ಚಿಂತನಕ್ಕೆ ವಿಷಯ ಇಲ್ಲ ಅಂತೇಳಿ ಸ್ವಲ್ಪ ಜಾಗ್ತವ್ರ ಹಂಗಾರ ಆಟ. ಹೆಚ್ಚಿನ ಚಿಂತನಕ್ಕೆ ವಿಷಯ ಇಲ್ಲ ಸರ್. ಬರೋಬರಿ ಇರ್ಬೇಕ್ರಿ, ಹಂಗಿರ್ಬೇಕು. ಮತ್ತೆ ನಾನು ಹಂಗಾದೀನಿ. ಶಿವಪುತ್ರಪ್ಪರ್ದು 1ನೇ ಮೇಜರ್ ಸರ್ ಅವ್ರದ್ದು. ಯಾವ್ದು ಮೇಜರ್ ರೀ? ಫಿಸಿಕ್ಸ್ ಸರ್, ಫಿಸಿಕ್ಸ್. ಮತ್ತೆ 3 ಮೇಜರ್ ಸರ್ ನಮ್ದು PCM. ಅಲ್ಲ ಅವಾಗ ಈಗ BSc 2 ಮೇಜರ್ 1 ಮೇಜರ್ 2 ಮೈನರ್ ಕೊಡ್ತಿದ್ರ, ಹಂಗ ಫಿಸಿಕ್ಸ್ ಮೇಜರ್ ಅವ್ರದ್ದು.
ನಮ್ಮ ಮೈಸೂರು ಯೂನಿವರ್ಸಿಟಿ 3 ಮೇಜರ್ ಸರ್ ನಮ್ದು. ಹೌದಲ್ರಿ? ಹೌದ್ ಸರ್, ಹೌದ್ ಸರ್. ಹಾ ಹಾ. ಬಂಜಿ ಮಗ ಇದು ಬಿಸಿಲು ಗುದ್ರಿ, ಕಾಮನ ಬಿಲ್ಲು, ಆಮೇಲೆ ಶಶಿ ವಿಷಾಣ, ಮೃಗಜಲ ಇವನ್ನೆಲ್ಲ ಹೇಳ್ತಾರ ಅನ್ನೋ ಆಕಾರ ಮಾಡಿ ಹೇಳ್ತಾರ. ಅದಾವ ನಾವು ದೃಷ್ಟಾಂತ ಕೊಡಕ್ ಅಷ್ಟ. ಅದ ಬರೋಬ್ರಿ. ಅವ್ ಹೇಳದಿದ್ರೆ ತಿಳಿಯುದಿಲ್ಲ. ಮೊಲದ ಕೂಡನ್ನು ಕಿತ್ತು ಗಗನ ಕುಸುಮವನ್ನೆತ್ತಿ ತೊಳುವುದೇ ಕೂರ್ಪು ಕುಂತ ಹಿಡಿದು ತುಕ್ಕಿ ಬಿಸಿಲು ದೊರೆಯನು ಬಂಜಿ ಹೆಣ್ಣುವನ್ನ ಸಲುಗೆ ಹೊಡೆದಂತೆ ಗೆಲ್ಲಿದ ಮಾಯನು. ಇವೆಲ್ಲ ಸುಳ್ಳ. ಹಾ ಅದ ಬೇಕಾಗಿತ್ತು ನನಗೆ. ಈ ಶ್ಲೋಕ ಬೇಕಾಗಿತ್ತು. ಈ ಶ್ಲೋಕದಾಗ ಒಂದ್ ಕಥೆ ಹೇಳ್ಯಾರ, ಒಂದು 5 ಕಥೆ ಹೇಳ್ಯಾರ. ಸಕಲ ದುಃಖಗಳು ದೇಹ ನಾನೆಂಬ ಬುದ್ಧಿಯ ಮೂಲಕ ತೋರುತ್ತವೆ ಎಂದು 5ನೇ ಪದ್ಯದಿಂದ ಹೇಳುತ್ತಾರೆ. 4 ಗಂಟೆ ಆಗೇ ಬಿಡುತ್ತೆ. ತನುರುಜೆ ಆಗರ ಅತಿ ದುಃಖ ಸಾಗರ, ಅನುತಾಪ ಕ್ಲೇಶಾದಿಗಳ ಗೊತ್ತು ತನುಮೂಲವು ಅದರಿಂದ ಅಖಿಳ ದುಃಖವೆಲ್ಲಕ್ಕೆ ತನುಭಾವ ಅಳಿಯೇ ದುಃಖದ ಕೇಡು ಅಂತ ಹೇಳೋರದಾರ. ಮತ್ತ ಆ ವಿಷಯವನ್ನು ನಾಳೆ ಮಧ್ಯಾಹ್ನ ನೋಡೋಣ ಅನ್ನುವರಿಗೆ ಇವತ್ತಿನ ಈ ವಾಕ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.